ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಎಜುಕೇಷನ್ ಸೈಕಾಲಜಿ ಕ್ಲಾಸಿಗೆ ಸ್ವಾಗತ. ಇವತ್ತಿನ ತರಗತಿ ಒಳಗ ಟಿ ಟಿ ಮತ್ತು ಇವತ್ತಿನ ತರಗತಿ ಒಳಗ ಟಿ ಟಿ ಆಗಿರ್ಬೋದು, ಟಿ ಟಿ ಸಿ ಟಿ ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮ್ಗೆ ಕೇಳುವಂಥ ಸಬ್ಜೆಕ್ಟ್ ಯಾವುದಂತ ಕೇಳಿದ್ರೆ ಸೈಕಾಲಜಿ. ಅಂದರೆ ಟಿ ಟಿಗೆ ಕೇಳ್ತಾನೆ ಟಿ ಟಿ ಮತ್ತು ಎಚ್ ಎಸ್ ಟ್ಯಾರು, ಜಿ ಪಿ ಎಸ್ ಟ್ಯಾರು, ಈ ಪ್ರತಿಯೊಂದು ಸಬ್ಜೆಕ್ಟ್ ಒಳಗೆ ಈ ಸೈಕಾಲಜಿ ಕೇಳ್ತಾನೆ. ಅದರ ಜೊತೆ ಒಳಗೆ ಬೆಳವಣಿಗೆ ಮತ್ತು ವಿಕಾಸ ಅಂತ ಕೇಳ್ತಾನೆ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಎಜುಕೇಷನ್ ಸೈಕಾಲಜಿ ಒಳಗೆ ನಾವು ಬೆಳವಣಿಗೆ ಮತ್ತು ವಿಕಾಸ ಅಂತ ಕರಿತೀವಿ. ನೋಡಿ, ಮಾನವನ ಜೀವನದಲ್ಲಿ ನಡೆಯುವಂಥ ಸುಸಂಘಟಿತವಾದ ಹಾಗೂ ಸಂಕೀರ್ಣವಾದ ಚಟುವಟಿಕೆ ಸರಣಿಯ ಬೆಳವಣಿಗೆ. ಅಂದ್ರೆ ಮಾನವ ಹೆಂಗ ಬೆಳೀತಾ ಇದ್ದಾನೆ, ಬೆಳವಣಿಗೆ, ಮತ್ತು ಈ ಮಾನವ ಹೆಂಗ ವಿಕಾಸ ಆಗ್ತಾ ಇದ್ದಾನೆ, ಇವೆಲ್ಲರ ಸಮೂಹವೇ ನಾ ಬೆಳವಣಿಗೆ ವಿಕಾಸ. ಅಂದ್ರೆ ಮಾನವನ ಬೆಳವಣಿಗೆ ಹೇಗಾಗ್ತಾ ಇದೆ, ಮಾನವನ ವಿಕಾಸ ಹೇಗಾಗ್ತದೆ. ನೋಡಿ, ಮೊದಲ ವಿಕಾಸ ಹೆಂಗಾಗ್ತದೆ ನೋಡಿ. ಮೊದಲ ಆದಿ ಕಾಲದ ಮಾನವನು ಈ ಕತ್ತರಿಸುವಂಥ ಮಿಷಿನ್ಗಳು ಅಥವಾ ಇರಲಿಲ್ಲ. ಅವು ಕಲ್ಲುಗಳಿಂದ ಕತ್ತರಿಸ್ತಾ ಇದ್ದ. ಈ ಕಲ್ಲಿನಿಂದ ಕತ್ತರಿಸ್ತಾನೆ ಇಲ್ಲ. ಈಗ ಏನಾಗಿದೆ ಅಂದ್ರೆ ವಿಕಾಸ ಆಗಿದೆ. ಹಾಗಾಗಿ ಬೆಳವಣಿಗೆ ವಿಕಾಸವು ಮಾನವನ ಅಥವಾ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಅವನು ಸಂಘಟಿಸುವಂಥ ವಿಚಾರದ ಎಲ್ಲ ಅಂಶಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಚಟುವಟಿಕೆಗಳಿಗೆ ನಾವು ಬೆಳವಣಿಗೆ ಮತ್ತು ವಿಕಾಸ. ಈಗ ಒಂದೊಂದಾಗಿ ನೋಡ್ಕೊಳ್ಳೋಣ. ಈಗ ಬೆಳವಣಿಗೆ ಆಗದು, ವಿಕಾಸ ಆಗದು. ಅಂದ್ರೆ ವಿಕಾಸ ಆಗಬೇಕಾದ್ರೆ ನೋಡಿ, ಒಂದು ನೆನಪಿರಲಿ, ವಿಕಾಸ ಹೆಚ್ಚಾಗಬೇಕಾದ್ರೆ ಬೆಳವಣಿಗೆ ಸರಿ ಇರಬೇಕು ನೋಡಿ. ಅದಕ್ಕಾಗಿ ಸಣ್ಣ ಮಕ್ಕಳಿಗೆ ಬೆಳವಣಿಗೆ ಭಾಳ ಇಂಪಾರ್ಟೆಂಟ್. ಅದಕ್ಕಾಗಿ ಬಾಲ್ಯದಿರುವಾಗ ಒಳ್ಳೆಯ ಫುಡ್ ಆಹಾರವನ್ನು ಕೊಟ್ಟಾಗ ಅವನ ವಿಕಾಸ ಚೆನ್ನಾಗಿ ಆಗ್ತದೆ. ಅದಕ್ಕಾಗಿ ನಮ್ಮ ಶಿಕ್ಷಣ ಇಲಾಖೆಯು ಪೌಷ್ಟಿಕ ಆಹಾರವನ್ನು ಕೊಡೋ ಉದ್ದೇಶ ಇದೆ. ಅಂದ್ರೆ ಬೆಳವಣಿಗೆ ಮುಖ ಆಗಬೇಕಾದ್ರೆ ಚಲೋ ಆದರೆ ಅವನು ಏನಾಗ್ತಾನೆ, ವಿಕಾಸ ಆಗ್ತಾನೆ. ಅದಕ್ಕಾಗಿ ಬಿಸಿ ಊಟದ ವ್ಯವಸ್ಥೆ, ಮೊಟ್ಟೆ, ಹಾಲು, ಹೀಗೆ ಬೇರೆ ಬೇರೆ ಪದಾರ್ಥಗಳನ್ನು ನಮ್ಮ ಸರ್ಕಾರಗಳು ಕೊಡ್ತಾ ಇದ್ದೇವೆ. ಅಂಥ ಮಗುವಿನ ವಿಕಾಸ ಆಗಲಿ, ಬೆಳವಣಿಗೆ ಆದರೆ ಮಾತ್ರ ವಿಕಾಸ ಆಗ್ತದೆ. ನೋಡಿ, ಒಂದ್ಸಲ ಕ್ವಶನ್ ಕೇಳ, ಬೆಳವಣಿಗೆ ಆದರೆ ವಿಕಾಸ ಡ್ಯಾಶ್ ಅಂತ ಕೇಳಿದ್ರೆ ನೋಡಿ, ಬೆಳವಣಿಗೆ ಆದರೆ ವಿಕಾಸ ಡ್ಯಾಶ್ ಅಂತ ಕೇಳಿದ್ರೆ ವಿಕಾಸ ಸರಿಯಾಗಿ ಸಮ ಪ್ರಮಾಣದಲ್ಲಿರ್ತದೆ, ಕುಂಠಿತವಾಗಿರ್ತದೆ, ಏರಿಳಿತವಾಗ್ತದೆ, ಹೆಚ್ಚಾಗ್ತದೆ. ಇದು 1ನೇ ಆಪ್ಷನ್ಸ್, ಇದು 2ನೇ ಆಪ್ಷನ್ಸ್, ಇದು 3ನೇ ಆಪ್ಷನ್ಸ್, 4ನೇ ಆಪ್ಷನ್ಸ್. ಅಂದ್ರೆ ಹೆಚ್ಚಾಗ್ತದೆ. ಬೆಳವಣಿಗೆ ಸರಿ ಆದರೆ ವಿಕಾಸ ಸರಿ ಆಗ್ತದೆ. ವಿಕಾಸ ಸರಿ ಆಗಬೇಕಾದರೆ ಒಳ್ಳೆಯ ಬೆಳವಣಿಗೆ ಇರಬೇಕು. ಅದಕ್ಕಾಗಿ ಬೆಳವಣಿಗೆಗೆ ಸರಿಯಾಗಿ ಆದ್ಯತೆ ಕೊಡಬೇಕು. ಮಗುವಿನ ಬೆಳವಣಿಗೆಗೆ ಸರಿಯಾಗಿ ಆದ್ಯತೆ ಕೊಡಬೇಕು ಅನ್ನೋದು ಕೂಡ ನಾವಿಲ್ಲಿ ಕಲಿಬೇಕು. ಹಾಗಾಗಿ ಬೆಳವಣಿಗೆ ಅಂತ ಯಾವ್ದಕ್ಕೆ ಕರಿತೀವಿ ನಾವು? ಗ್ರೋತ್ ಅಂತ ಅದಕ್ಕೆ ಕರಿತೀವಿ. ಬೆಳವಣಿಗೆ ಅಂದರೆ ನೋಡಿ, ಇದ್ರ ಮೇಲೆ ಪ್ರಶ್ನೆಗಳನ್ನು ಟಿ ಟಿ ಮತ್ತು ಸಿ ಟಿಗೆ ಅನೇಕ ರೀತಿಯ ಪ್ರಶ್ನೆಗಳನ್ನು ಕೇಳಿದಾನೆ. ಬೆಳವಣಿಗೆ ಅಂದ್ರೆ ವ್ಯಕ್ತಿಯಲ್ಲಿ ಆಗಿರುವಂಥ ದೈಹಿಕ ಬದಲಾವಣೆಯೇ. ಅಂದ್ರೆ ವ್ಯಕ್ತಿಯಲ್ಲಿ ಆಗಿರುವಂಥ ದೈಹಿಕ ಬದಲಾವಣೆಗೆ ನಾವೇನಂತ ಕರಿತೀವಿ? ಬೆಳವಣಿಗೆ ಅಂತ. ಅಂದ್ರೆ ದೈಹಿಕ ಬದಲಾವಣೆ ಹೇಗಪ್ಪ? ಯಾವ್ಯಾವ ನಾವು ದೈಹಿಕ ಬದಲಾವಣೆ ಅಂತ ಕರಿತೀವಿ? ಎಕ್ಸಾಂಪಲ್ ಅಂದ್ರೆ ಎತ್ತರ, ಅಂದ್ರೆ ಇದು ದೈಹಿಕ ಬದಲಾವಣೆ. ಎತ್ತರ, ತೂಕ ಕೂಡ ದೈಹಿಕ ಬದಲಾವಣೆ. ಬಣ್ಣ, ಇದು ದೈಹಿಕ. ಅಂದ್ರೆ ಬೆಳವಣಿಗೆ ಅಂದರೆ ಏನಷ್ಟೇ, ನಾವು ಬೆಳವಣಿಗೆ ಅಂದ್ರೆ ವ್ಯಕ್ತಿಯಲ್ಲಿ ಆಗಿರುವಂತಹ ದೈಹಿಕ ಬದಲಾವಣೆಯೇ ಬೆಳವಣಿಗೆ. ವ್ಯಕ್ತಿಯಲ್ಲಿ ಆಗಿರುವಂತಹ ಪರಿಮಾಣಾತ್ಮಕ ಬದಲಾವಣೆ ಬೆಳವಣಿಗೆ ಕರಿತೀವಿ. ವ್ಯಕ್ತಿಯಲ್ಲಿ ಆಗಿರುವಂಥ ಪರಿಮಾಣಾತ್ಮಕ
ಪರಿಮಾಣಾತ್ಮಕ ಬದಲಾವಣೆಗೆ ನಾವು ಬೆಳವಣಿಗೆ ಅಂದ್ರೆ ಕಣ್ಣಿಗೆ ಗೋಚರಿಸುವುದು ಎಲ್ಲ ಬೆಳವಣಿಗೆ. ಈಗ ಎತ್ತರ ಹೆಂಗಾಗ್ಯಾನಂತ ಕಣ್ಣಿಗೆ ಕಾಣ್ತದಲ್ಲ ಅದು ಬೆಳವಣಿಗೆ. ತೂಕ ಎಷ್ಟಾಗ್ಯಾನಂತ ಕಾಣ್ತದಲ್ಲ ಅದು ಬೆಳವಣಿಗೆ. ಬಣ್ಣ ಯಾವ ಕಲರ್ ಇದನಂತ ಕೇಳಿದ್ರೆ ಕಪ್ಪದನು, ಬಿಳಿ ಅದನು, ಕೆಂಪದನು, ಎಣ್ಣೆಗಂಪದನು, ಗೋಧಿ ಬಣ್ಣದನು, ಹೀಗೆ ಪರಿಮಾಣಾತ್ಮಕ ಅಂದ್ರೆ ಅಳೆಯಲು ಬರುತ್ತದೆ. ಪರಿಮಾಣಾತ್ಮಕ ಅಂದ್ರೆ ವ್ಯಕ್ತಿಯಲ್ಲಿ ಆಗಿರುವಂತಹ ಬೆಳವಣಿಗೆಯು ಅದು ಅಳೆಯಲು ಬರುವಂತದ್ದಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಬೆಳವಣಿಗೆ ಅಂತ ಕರಿತೀವಿ. ವ್ಯಕ್ತಿಯಲ್ಲಿ ಆಗಿರುವ ಪರಿಮಾಣಾತ್ಮಕ ಬದಲಾವಣೆಗೆ ಬೆಳವಣಿಗೆ. ಒಂದ್ಸಲ ಕ್ವಶನ್ ಕೇಳೋಣ, ಬೆಳವಣಿಗೆ ಡ್ಯಾಶ್ ಅಂತ ಕ್ವಶನ್. ಎ ಆಪ್ಷನ್ಸ್ ಗುಣಾತ್ಮಕ, ಬಿ ಆಪ್ಷನ್ ಪರಿಮಾಣಾತ್ಮಕ, ಸಿ ಆಪ್ಷನ್ಸ್ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ, ಡಿ ಆಪ್ಷನ್ಸ್ ಮೇಲಿನ ಯಾವುದು ಅಲ್ಲ. ನೋಡಿ, ಬೆಳವಣಿಗೆ ಡ್ಯಾಶ್. ಬೆಳವಣಿಗೆ ಡ್ಯಾಶ್ ಅಂತ ಪ್ರಶ್ನೆ ಕೇಳಿದ್ರ ನೀವು ಏನು ಆಪ್ಷನ್ಸ್ ತಂದ, ಪರಿಮಾಣಾತ್ಮಕ ಬದಲಾವಣೆಯೇ ಬೆಳವಣಿಗೆ, ಅದನ್ನು ಅಳೆಯಲು ಬರ್ತಿದ್ದಾರೆ ಅದು ಬೆಳವಣಿಗೆ, ಅದು ಕಣ್ಣಿಗೆ ಗೋಚರಿಸ್ತಿದ್ದಾರೆ, ಕಣ್ಣಿಗೆ ಕಾಣುತ್ತಿದ್ದಾರೆ ಅದು ಬೆಳವಣಿಗೆ. ನೋಡಿ, ಎತ್ತರ ಕಾಣುತ್ತದ, ಕಣ್ಣಿಗೆ ತೂಕ ಕಾಣ್ತದ, ಬಣ್ಣ ಕಾಣ್ತದ, ಅದಕ್ಕೆ ನೋಡಿ ಬೆಳವಣಿಗೆ ಎಂದರೆ ಡ್ಯಾಶ್ ಅಂತ ಪ್ರಶ್ನೆ ಕೇಳಿದಾಗ ಇದನ್ನ ಪರಿಮಾಣಾತ್ಮಕ ಬದಲಾವಣೆಗೆ ಬೆಳವಣಿಗೆ, ಬಿ ಆಪ್ಷನ್ಸ್ ಇಸ್ ರೈಟ್. ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನು ಬೇರೆ ಬೇರೆ ಟಿ ಸಿ ಟಿ ಅನ್ನಕ್ಕೆ ಈ ಕಾನ್ಸೆಪ್ಟ್ ಮೇಲೆ ತಿಳಿದನ ಅಷ್ಟೇ ನೆನಪಿಟ್ಕೋಬೇಕು. ಬೆಳವಣಿಗೆ ಎಂದರೇನು, ವ್ಯಕ್ತಿಯಲ್ಲಿ ಆಗುವ ಅಥವಾ ಮಗುವಿನಲ್ಲಿ ಆಗುವ ಪರಿಮಾಣಾತ್ಮಕವಾಗಿರುವ ಬದಲಾವಣೆಗೆ ನಾವು ಬೆಳವಣಿಗೆ. ಪರಿಮಾಣಾತ್ಮಕ ಆಗಿರುವಂತಹ ಬದಲಾವಣೆಗೆ ನಾವು ಬೆಳವಣಿಗೆ ಅಂತ ಕರಿತೀವಿ. ನೆಕ್ಸ್ಟ್ ಬನ್ನಿ ವಿಕಾಸ ಅಂತ ಕರಿತೀವಿ. ನಾವು ಯಾವುದಕ್ಕೆ ವಿಕಾಸ ಅಂತ ಕರಿತೀವಿ ನೋಡಿ, ಬೆಳವಣಿಗೆ ಅರ್ಥ ಆದ ನಂತರ ವಿಕಾಸವನ್ನು ನಾವು ತಗೊಂಡು ವ್ಯಕ್ತಿಯಲ್ಲಿ ಆಗುವ ಗುಣಾತ್ಮಕ ಬದಲಾವಣೆ. ಗುಣಾತ್ಮಕ ಅಂದ್ರೆ ವ್ಯಕ್ತಿಯಲ್ಲಿ ಆಗಿರುವಂಥ ಗುಣಾತ್ಮಕ ಬದಲಾವಣೆಯನ್ನು ನಾವು ವಿಕಾಸ ಅಂತ ಕರಿತೀವಿ. ನೋಡಿ, ಇದು ಪರಿಮಾಣಾತ್ಮಕ, ಗುಣಾತ್ಮಕ ಅಂದ್ರೆ ಇದು ಗುಣಗಳನ್ನು ತಿಳಿಸ್ತಕ್ಕಂಥದ್ದು. ಕ್ಯಾರೆಕ್ಟರ್ಸ್ಗಳನ್ನು ತಿಳಿಸ್ತಕ್ಕಂಥದ್ದು ಗುಣಾತ್ಮಕ. ಇದ್ರ ಯಾವಾಗಲೂ ವಿಕಾಸ ಅನ್ನೋದು ಆಂತರಿಕ. ವಿಕಾಸ ಎನ್ನುವುದು ಆಂತರಿಕವಾಗಿರ್ತದೆ. ವಿಕಾಸವನ್ನು ಆಂತರಿಕವಾಗಿರ್ತದೆ. ಇದು ಕಣ್ಣಿಗೆ ಕಾಣುವುದಿಲ್ಲ. ವಿಕಾಸ ಆಗೋದನ್ನು ಏನು ಕಾಣೋದಿಲ್ಲ, ಕಣ್ಣಿಗೆ ಕಾಣುವುದಿಲ್ಲ. ಇದು ಆಂತರಿಕವಾಗಿರುವಂತಹ ಗುಣಗಳನ್ನು ಕಾಣ್ತೀವಿ. ಇದರ ಗುಣಗಳ ಮೇಲೆ ಅಳಿತೀವಿ. ಗುಣಾತ್ಮಕವಾಗಿರುವಂತಹ ಬದಲಾವಣೆ ಅಳೆಯಲು ಬರುವುದಿಲ್ಲ. ಇದನ್ನ ನೋಡಿ, ವಿಕಾಸವು ಅಳೆಯಲು ಏನ್ ಮಾಡಲ್ಲ, ಬರಲ್ಲ. ಅಂದ್ರೆ ಬೆಳವಣಿಗೆಯು ಅಳೆಯಕ್ ಬರ್ತದ, ವಿಕಾಸ ಅಳೆಯಕ್ ಬರಲ್ಲ. ಬೆಳವಣಿಗೆ ಕಣ್ಣಿಗೆ ಕಾಣ್ತದ, ವಿಕಾಸ ಕಣ್ಣಿಗೆ ಕಾಣಲ್ಲ. ಬೆಳವಣಿಗೆ ಪರಿಮಾಣಾತ್ಮಕ, ವಿಕಾಸ ಗುಣಾತ್ಮಕ. ಈ ಕಾನ್ಸೆಪ್ಟ್ ಅನ್ನು ನೀವು ಸರಿಯಾಗಿ ಅರ್ಥೈಸಿಕೊಂಡ್ರೆ ನೀವು ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ನಾವು ಈ ಮುಂದುವರಿದ ಭಾಗವನ್ನು ಇಲ್ಲೇ ತಿಳಿಸ್ತೇನೆ. ಬೆಳವಣಿಗೆ ಮತ್ತು ವಿಕಾಸ ಅಂತ ಒಂದು ಸ್ವಲ್ಪ ಕ್ವಶನ್ ಕೇಳಿ. ಇದಕ್ಕೆ ಆಪ್ಷನ್ಸ್ ನೋಡಿ, ಬೆಳವಣಿಗೆ ಮತ್ತು ವಿಕಾಸ, ಡ್ಯಾಶ್ ಅಂತ ಕ್ವಶನ್. ಇದು ಕ್ವಶನ್ ನಂಬರ್ 1 ಅಂತ ತಿಳ್ಕೊಳ್ಳಿ. ಆಪ್ಷನ್ಸ್ ಎ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ, ಆಪ್ಷನ್ಸ್ ಬಿ ಪರಿಮಾಣಾತ್ಮಕ ಗುಣಾತ್ಮಕ, ಆಪ್ಷನ್ ಸಿ ಗುಣಾತ್ಮಕ ಆಪ್ಷನ್ಸ್ ಡಿ ಪರಿಮಾಣಾತ್ಮಕ. ಆಪ್ಷನ್ಸ್ ಬಿ ಈಸ್ ರೈಟ್. ಅಂದ್ರೆ ಬೆಳವಣಿಗೆಯು ಪರಿಮಾಣಾತ್ಮಕ, ವಿಕಾಸವು ಗುಣಾತ್ಮಕ. ಇವುಗಳನ್ನ ಎರಡೂ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಇದ್ರೆ ಮತ್ತೆ ನಾವು ಬೆಳವಣಿಗೆ ಅಂದ್ರ ಪರಿಮಾಣಾತ್ಮಕವಾಗಿರುವಂಥ ಗುಣಗಳನ್ನು ನಾವು ಅಳೆಯಲು, ನೋಡಲು ಕಣ್ಣಿಗಾಂತರ ಬಾಹ್ಯವಾಗಿರುವಂಥ ಗುಣಗಳನ್ನು ನಾವು ಬೆಳವಣಿಗೆ ಅಂತ ಬೈಬೇಕಿಷ್ಟ ಮಾಡ್ತೀವಿ. ವಿಕಾಸ ಆಂತರಿಕವಾಗಿರುವಂಥ ಗುಣ. ನೋಡಿ, ಇದ್ರನ್ನ ಪ್ರಶ್ನೆ ಇನ್ನೊಂದ್ಸಲ ಹಿಂಗೆ ಕೇಳಿದಾನೆ, ಇಲ್ಲಿ ತೋರಿಸಿ ನೋಡಿ. ಕ್ವಶನ್ ನಂಬರ್ 3.
ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಡ್ಯಾಶ್ ಅಂತ ಕ್ವಶನ್ ಕೇಳ್ಯಾರ. ಆವಾಗ ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಬಾಹ್ಯ ಮತ್ತು ಆಂತರಿಕ ಒಂದು ಆಪ್ಷನ್ಸ್, ಬಿ ಆಪ್ಷನ್ಸ್ ಆಂತರಿಕ ಮತ್ತು ಬಾಹ್ಯ ಅಂತ ಕೊಟ್ಟಾನ, ಸಿ ಆಪ್ಷನ್ಸ್ ಆಂತರಿಕ ಮತ್ತು ಆಂತರಿಕ ಅಂತ ಕೊಟ್ಟಾನ, ಡಿ ಆಪ್ಷನ್ಸ್ ಬಾಹ್ಯ ಮತ್ತು ಬಾಹ್ಯ ಅಂತ ಕೊಟ್ಟಾನ. ಇದ್ರ ಆಪ್ಷನ್ಸ್ ಎ ಇಸ್ ರೈಟ್. ಅಂದ್ರೆ ಬೆಳವಣಿಗೆ ಬಾಹ್ಯವಾಗಿ ಕಾಣುತ್ತದೆ, ವಿಕಾಸ ಆಂತರಿಕವಾಗಿ ಕಾಣುತ್ತದೆ. ಅಂದ್ರೆ ಬೆಳವಣಿಗೆಯು ಕಣ್ಣಿಗೆ ಕಾಣ್ತದೆ, ವಿಕಾಸ ಕಣ್ಣಿಗೆ ಕಾಣುತ್ತೆ, ಅದು ಅಗೋಚರ. ಈಗ ನನ್ನ ಬಣ್ಣ ಯಾವ ಕಲರ್ ಇದೆ ಅಂತ ಕಣ್ಣಿಗೆ ಕಾಣಿದ್ರೆ ಅದು ಬೆಳವಣಿಗೆ. ನಾನು ಪ್ರೀತಿ ಅಥವಾ ಲವ್ ಅನ್ನೋದು ಕಣ್ಣಿಗೆ ಕಾಣ್ತದ? ಇಲ್ಲ. ಕಣ್ಣಿಗೆ ಕಾಣಲಾರದ ಎಲ್ಲಾ ಗುಣಗಳಿಗೆ ನಾವು ವಿಕಾಸ ಅಂತ ಇರ್ತೀವಿ. ಕಣ್ಣಿಗೆ ಗೋಚರಿಸ್ತಾ ಇದ್ದರೆ ಅದನ್ನು ನಾವು ಬೆಳವಣಿಗೆ ಅಂತ ಇರ್ತೀವಿ. ಇಷ್ಟು ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥದ್ದು ಕಾನ್ಸೆಪ್ಟ್ ನಿಮ್ಗೆ ತಿಳಿಯಿತು ಅನ್ನೋದು ನಾಕೊಂಡು. ಇವೆರಡೂ ಕಾನ್ಸೆಪ್ಟ್ ತಿಳಿದ್ರೆ ಮಾತ್ರ, ಅಂದ್ರೆ ಬೆಳವಣಿಗೆ ಮತ್ತು ವಿಕಾಸ ಎರಡೂ ಕಾನ್ಸೆಪ್ಟ್ ತಿಳಿದ್ರೆ ಮಾತ್ರ ಮುಂದಿನ ಭಾಗದಲ್ಲಿ ಬರ್ತಕ್ಕಂಥದ್ದು ಬೆಳವಣಿಗೆ ಮತ್ತು ವಿಕಾಸ ತತ್ವಗಳು ಅಂತ ಐತಿ. ನೋಡಿ, ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು. ಈ ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು ನೋಡಿ ಯಾವ ಬರ್ತಾವ? ಬೆಳವಣಿಗೆ ಮತ್ತು ವಿಕಾಸ ತತ್ವಗಳು. ಈ ಬೆಳವಣಿಗೆ ವಿಕಾಸದ ತತ್ವಗಳನ್ನು ನೋಡಿದಾಗ ಬೆಳವಣಿಗೆ ವಿಕಾಸ ಎರಡು ಆಂತರಿಕ ಸಂಬಂಧವನ್ನು ಹೊಂದಿವೆ. ಒಂದ್ಸಲ ಕ್ವಶನ್ ಕೇಳ್ಯಾರ, ಕೆಳಗಿನ ಯಾವ ತತ್ವವು ಸರಿಯಾಗಿದೆ ಅಂತ. ಕೆಳಗಿನ ಯಾವುದು ತತ್ವವು ಸರಿಯಾಗಿದೆ, ಕೆಳಗಿನ ಯಾವ ತತ್ವವು ತಪ್ಪಾಗಿದೆ ಅಂತ ಒಂದ್ಸಲ ಟೀಚರ್ ಅಪಾಯಿಂಟ್ಮೆಂಟ್ಗೆ ಕ್ವಶನ್ ಕೇಳಿದೆ. ಈ ತರದ ಪ್ರಶ್ನೆಗಳನ್ನು ಈ ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳಲ್ಲಿ ಪ್ರಶ್ನೆ ಕೇಳ್ತಾನೆ. ಈ ಬೆಳವಣಿಗೆ ಮತ್ತು ವಿಕಾಸದ ತತ್ವಕ್ಕೆ ಪ್ರಶ್ನೆ ಕೇಳಿದಾಗ ಒಂದನೇ ತತ್ವ ಏನಪ್ಪ ಅಂತ ಕೇಳಿದ್ರ, ಬೆಳವಣಿಗೆ ವಿಕಾಸ ಎರಡು ಆಂತರಿಕ ಸಂಬಂಧ ಹೊಂದಿವೆ. ಬೆಳವಣಿಗೆ ವಿಕಾಸ ಏನಂತ ಆಂತರಿಕ ಸಂಬಂಧವಿವೆ. ಆಂತರಿಕ ಸಂಬಂಧ ಅಂದ್ರೆ ಎರಡೂ ಒಂದಕ್ಕೊಂದು ಒಂದೇ ನಾಣ್ಯದ ಎರಡು ಮುಖಗಳಿಂದ. ಬೆಳವಣಿಗೆಗೆ ಪೂರಕ ವಿಕಾಸ ಇದೆ, ವಿಕಾಸ ಪೂರಕ ಬೆಳವಣಿಗೆ, ಆಂತರಿಕ ಸಂಬಂಧ ಹೊಂದಿವೆ. ಕೇಳ್ತಾನೆ, ಕೆಳಗಿನ ಬೆಳವಣಿಗೆ ವಿಕಾಸದ ತತ್ವಕ್ಕೆ ಸರಿಯಾದ ತತ್ವವನ್ನು ಗುರುತಿಸಿ ಅಂತ. ಸರಿಯಾದ ತತ್ವವನ್ನು ಗುರುತಿಸಿ ಅಂತ ಕೇಳ್ತಾರೆ. ಆಂತರಿಕ ಸಂಬಂಧ, ಬಾಹ್ಯ ಸಂಬಂಧ, ಆಂತರಿಕ ಮತ್ತು ಬಾಹ್ಯ ಸಂಬಂಧ ಮೇಲಿನ ಯಾವುದೂ ಅಲ್ಲ, ಆಂತರಿಕ ಸಂಬಂಧ. ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದಕ್ಕೊಂದು ಸಂಬಂಧ ಇವೆ ಅಂತಕ್ಕಂಥದ್ದು ನಾವು ಕಾಣ. ಮತ್ತು ಸರಿಯಾದ ಬೆಳವಣಿಗೆ ಆಗೋದು ಹೊರತು ಸರಿಯಾದ ವಿಕಾಸ ಆಗ. ಎರಡನೆಯ ತತ್ವ ಏನಪ್ಪ ಅಂದ್ರ ಸರಿಯಾಗಿ ಬೆಳವಣಿಗೆ ಆಗೋದು, ಸರಿಯಾಗಿ ಬೆಳವಣಿಗೆ ಆಗೋದು, ಸರಿಯಾಗಿ ವಿಕಾಸ ಆಗೋದು. ಅಂದ್ರೆ ಬೆಳವಣಿಗೆ ಸರಿಯಾದ್ರೆ ವಿಕಾಸ ಚಲೋ ಆಗ್ತದೆ. ಒಂದ್ ವೇಳೆ ಬೆಳವಣಿಗೆ ಕುಂಠಿತವಾದರೆ ವಿಕಾಸವೂ ಕುಂಠಿತ ಆಗ್ತದೆ. ಬೆಳವಣಿಗೆಯೂ ಏರಿಳಿತ ಆದರೆ ವಿಕಾಸವೂ ಏರಿಳಿತ ಆಗ್ತದೆ. ಅದಕ್ಕಾಗಿ ಒಂದಕ್ಕೊಂದು ಆಂತರಿಕ ಸಂಬಂಧ ಇದೆ. ಸರಿಯಾದ ಬೆಳವಣಿಗೆ ಆಗೋದು, ಸರಿಯಾಗಿ ವಿಕಾಸ. ಅಂದ್ರೆ ಸರಿಯಾದ ಬೆಳವಣಿಗೆ ಆಗಬೇಕಾದ್ರೆ ಮಗುವಿನಲ್ಲಿ, ಪ್ರತಿಯೊಂದು ಮಗುವಿನಲ್ಲಿ ಸರಿಯಾಗಿ ಬೆಳವಣಿಗೆ ಆದರೆ ಅವನು ವಿಕಾಸ ಆಗ್ತಾನೆ. ಅದಕ್ಕಾಗಿ ಬೆಳವಣಿಗೆಯಲ್ಲಿ ದೈಹಿಕವಾಗಿ ಯೋಗ ಮತ್ತು ಫುಡ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಎಕ್ಸರ್ಸೈಸ್ ಆಗಿರ್ಬೋದು, ಇವೆಲ್ಲವುಗಳನ್ನು ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅವನು ಮಗುವಿನಲ್ಲಿ ಸರಿಯಾಗಿ ಬೆಳವಣಿಗೆ ಆಗಲಿ. ಈ ಸರಿಯಾಗಿ ಬೆಳವಣಿಗೆ ಆದರೆ ಅವನು ಎಲ್ಲ ರೀತಿಯಲ್ಲಿ ವಿಕಾಸ ಆಗ್ತಾನೆ ಅನ್ನೋ ಉದ್ದೇಶಕ್ಕಾಗಿ ನಾವು ಇದನ್ನು ಕಾಣ್ತೀವಿ. ಹಾಗಾಗಿ ಈ ಎರಡನೆಯ ತತ್ವಗಳ ನಂತರ ಬರ್ತಕ್ಕಂಥದ್ದು ಮೂರನೇ ತತ್ವ ನಿರಂತರ ಪ್ರಕ್ರಿಯೆ. ಮೂರನೇದು ಯಾವುದು? ನಿರಂತರ ಪ್ರಕ್ರಿಯೆ. ನೋಡು, ಇವೆರಡೂ ನಿರಂತರ ಪ್ರಕ್ರಿಯೆ. ಅಂದ್ರೆ ಒಂದು ಸಲ ಬೆಳವಣಿಗೆ ಆಗಿ ವಿಕಾಸ ನಿಲ್ಲೋದಿಲ್ಲ. ಈ ನಿರಂತರ ಪ್ರಕ್ರಿಯೆ ಈ ನಿರಂತರವಾಗಿರುವಂಥ ಆಗ್ತವೆ. ಈಗ ನಿರಂತರ ವಿಕಾಸ ಮಗುವಿನಲ್ಲಿ ಪದ, ವಾಕ್ಯ, ಮಾತು ಆಗಬೇಕಾದ್ರೆ ನಿರಂತರವಾಗಿ ನಡೆಯುತ್ತೆ. ಒಂದೇ ಸರ್ತಿಗೆ ಮಾತು ಬರ್ತಾ, ಒಂದೇ ಸರ್ತಿಗೆ ಮಾತಾಡೋದು ಕಲಿತಾ ಮಗು ಇಲ್ಲ. ನಿರಂತರವಾಗಿ ಅವು ವಿಕಾಸ ಆಗಬೇಕಾದ್ರೆ ಮಗುವಿನಲ್ಲಿ ನಿರಂತರವಾದ ಕಾರ್ಯವನ್ನು ಮಾಡಬೇಕು. ನಂತರ ವಿಕಾಸವು ನಿರಂತರ ಪ್ರಕ್ರಿಯೆ. ನೋಡಿ, ಈಗ ಮೊದಲ ಅನ್ನುವಂಥ ಅಕ್ಷರ ಹಿಂಗೆ ಬರುತ್ತೆ. ಈಗ ಬರೀ ಅಂದ್ರೆ ಹಿಂಗೆ ಒಂದು ತಾಸು ಮಾಡ್ತೇವೆ, ಈಗ ಪಟ್ನ ಹಿಂಗೆ ಬರೆದು ಬಿಡ್ತೀವಿ.
ಅಂದ್ರೆ ಯಾಕಾಯ್ತಪ್ಪಕ್ಕಂದ್ರೆ ಅದು ಬೆಳವಣಿಗೆ ವಿಕಾಸ ನಿರಂತರವಾಗಿ ಸಾಗ್ತಾ ಇದ್ರೆ ಅದು ಏನಾಗ್ತದಂದ್ರೆ ಹೆಚ್ಚು ಪ್ರಮಾಣ ಬೀಳ್ತದೆ, ಹೆಚ್ಚು ಲಾಭ ಆಗ್ತದೆ. ಮತ್ತು ಸ್ವಲ್ಪ ಮಾಡಿ ಸ್ವಲ್ಪ ಬಿಡಕ್ಕಾಗಲ್ಲ. ಮಗುವಿನಲ್ಲಿ ವಿಕಾಸ ಆಗಬೇಕಾದ್ರೆ ಅಲ್ಲಿ ಬೆಳವಣಿಗೆ ಹೆಚ್ಚಾಗಬೇಕು, ಬಳಕೆ ಹೆಚ್ಚಾಗಬೇಕು, ಅವಾಗ ವಿಕಾಸ ಆಗ್ತದೆ. ಆಗ ಮಗುವಿನ ಪ್ರತಿಯೊಂದು ಚಟುವಟಿಕೆಯಲ್ಲಿ ಆ ಮಗುವಿನ ವಿಕಾಸ ಆಗಬೇಕಾದ್ರೆ ನಿರಂತರವಾದ ಪ್ರಕ್ರಿಯೆ ಇರಬೇಕು. ಅಂದ್ರೆ ಒಂದೇ ದಿನ ಪ್ರಕ್ರಿಯೆ ಮಾಡಿ ಬೆಳವಣಿಗೆ ಆಗಲ್ಲ. ಈಗ ಎತ್ತರ ಆಗಬೇಕಾಗ್ಯದ. ಎತ್ತರ ಆಗ್ಬೇಕಾದ್ರೆ ಅವನು ದಿನಾಲು ಯಾವುದೋ ಗಿಡಕ್ಕೂ ಯಾವುದೋ ಕಂಬಕ್ಕೂ ಜೋತ್ ಬಿದ್ರೆ ಅವನು ಎತ್ತರ ಆಗ್ತಾನೆ. ಒಂದೇ ದಿನ ಜೋತ್ ಬಿದ್ರೆ ನಾವು ಬೆಳವಣಿಗೆ ಇನ್ನೂ ಸ್ವಲ್ಪ ಎತ್ತರ ಆಗಲ್ಲ, ಆಗೋದಿಲ್ಲ. ಹಾಗಾಗಿ ಎಕ್ಸರ್ಸೈಸ್ ಮಾಡ್ತಾ ಹೋದಾಗೆಲ್ಲ ಅದು ಬೆಳವಣಿಗೆ ಆಗ್ತದ. ವಿಕಾಸ ಆಗಬೇಕಂದ್ರೆ ಒಂದು ಮಗು ಪದಗಳ ಸಂಗ್ರಹ ಆಗಿರ್ಬೋದು, ಅಥವಾ ಈಗ ಕ್ಯಾರಮ್ ಬೋರ್ಡ್ ಆಗಿರ್ಬೋದು, ಅಥವಾ ತಟ್ ಅಂತ ಹೇಳಿ ಬರ್ತದೆ ನೋಡಿ, ಟಿವಿ ಚಂದನದ ಒಳಗ ತಟ್ಟಂತ ಹೇಳಿ ತಟ್ಟಂತ ಉತ್ತರಿಸಂತ, ಅದು ಮಗು ನಿರಂತರವಾಗಿ ನೋಡ್ತಾ ಇದ್ರೆ ಅದಕ್ಕೆ ಜಲ್ದಿ ರೆಸ್ಪಾನ್ಸ್ ಮಾಡುತ್ತೆ. ಯಾಕಂತಂದ್ರೆ ನಿರಂತರವಾದ ಪ್ರಕ್ರಿಯೆ. ಅಂದ್ರೆ ವಿಕಾಸವು ನಿರಂತರವಾಗಿದ್ದಂಗೆಲ್ಲ ಅದರ ಗ್ರಹಿಸುವ ಅಥವಾ ಅನುಸರಿಸುವ ಕ್ರಿಯೆ ಬೇಗ ಆಗ್ತದೆ ಅನ್ನೋದು ಕೂಡ ನಾವು ಗಮನಿಸಬೇಕು. ನಂತರ ಬರ್ತಕ್ಕಂಥ ಪಾಯಿಂಟ್ಸ್ ಏನಪ್ಪ ಅಂದ್ರೆ ಬೆಳವಣಿಗೆ ವಿಕಾಸ ಎರಡು ಅನುವಂಶತೆ ಮತ್ತು ಪರಿಸರದ ಎರಡರ ಒಂದು ಮಿಶ್ರಣ. ನೋಡಿ, ಈ ಬೆಳವಣಿಗೆ ಮತ್ತು ವಿಕಾಸ ಇವು ಅನುವಂಶತೆ ಮತ್ತು ಪರಿಸರ ಇವೆರಡರ ಮಿಶ್ರಣ. ಅಂದ್ರೆ ಪರಿಸರ ಕೂಡ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅನುವಂಶತೆ ಅವಶ್ಯಕತೆ, ಎಷ್ಟು ಅನವಶ್ಯಕತೆ ಇದೆಯೋ ಅಷ್ಟು ಪರಿಸರ. ಅಂದ್ರೆ ಅನುವಂಶಕತೆಯಿಂದ ಮಗುವಿನ ವಿಕಾಸದಲ್ಲಿ ಪರಿಣಾಮ ಬೀಳ್ತದೆ, ಮಗುವಿನ ಬೆಳವಣಿಗೆಯಲ್ಲಿ ಪರಿಣಾಮ ಬೀಳ್ತದೆ. ಪರಿಸರ ಕೂಡ ಮಗುವಿನ ಬೆಳವಣಿಗೆಯಲ್ಲಿ ಮತ್ತು ವಿಕಾಸದಲ್ಲಿ ಕೂಡ ಪರಿಣಾಮ ಬೀಳುತ್ತದೆ. ಇವೆರಡರ ಸಮ್ಮಿಲನ ಅಂದ್ರೆ ಎರಡೂ ಅವಶ್ಯಕತೆ ಇದೆ. ಯಾವ ಅವಶ್ಯಕತೆ ಅಂದ್ರ ಮಗುವಿನ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಕೆಳಗಿನ ಯಾವ ತತ್ವ ಸರಿಯಾಗಿದೆ ಅಂತ ಕೇಳ. ಮಗುವಿನ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಈ ಕೆಳಗಿನ ಯಾವ ತತ್ವ ಸರಿಯಾಗಿದೆ ಅಂತ ಒಂದು ಸ್ವಲ್ಪ ಕ್ವಶನ್ ಕೇಳಿದ. ಸರಿಯಾಗಿದೆ. ಈ ಪ್ರಶ್ನೆಗಳನ್ನು ಹೇಗೆ ಬಿಡಿಸ್ಬೇಕು ಅನ್ನೋದು, ಈ ಕೆಳಗಿನ ಯಾವ ತತ್ವ ಸರಿಯಾಗಿದೆ. ಇಲ್ಲಿ ಬರೀ ಒಂದನೇದು ನೋಡಿ, ಏನ್ ಕ್ವಶನ್ ಕೇಳಿದ್ರೆ ಮಗುವಿನ ಬೆಳವಣಿಗೆ ಮತ್ತು ವಿಕಾಸ ಈ ಕೆಳಗಿನ ಯಾವ ತತ್ವ ಸರಿಯಾಗಿದೆ. ಒಂದನೇದು ಅನುವಂಶತೆ ಅಂತ ಕೇಳಿದ್ರು, ಅನುವಂಶತೆ. ಎರಡನೇದು ಪರಿಸರ. ಮೂರನೇದು ಅನುವಂಶತೆ ಮತ್ತು ಪರಿಸರ. ನಾಲ್ಕನೇದು ಮೇಲಿನ ಯಾವುದು ಅಲ್ಲ. ನೋಡಿ, ಈ ಕೆಳಗಿನ ಬೆಳವಣಿಗೆ ವಿಕಾಸದಲ್ಲಿ ಕೆಳಗಿನ ಯಾವ ತತ್ವ ಸರಿಯಾಗಿದೆ ಅಂತ ಕೇಳಿದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅನುವಂಶತೆ ಆಗಿ ಬರ್ತಾರೆ, ಕೆಲವರು ಪರಿಸರ ಆಗಿ ಬರ್ತಾರೆ. ಇವೆರಡರಾಗ ಹಾಕ್ತಾರೆ. ಆದ್ರೆ ನಾವು ಹಾಕೋದು ಈ ಆನ್ಸರ್ ಹಾಕ್ಬೇಕು. ಸಿ ಆಪ್ಷನ್ಸ್ ಇಸ್ ರೈಟ್. ಅಂದ್ರೆ ಅನುವಂಶತೆ ಎಷ್ಟು ಅವಶ್ಯಕತೆ ಇದೆಯೋ ಪರಿಸರ ಕೂಡ ಅಷ್ಟೇ ಅವಶ್ಯಕತೆ. ಬರೀ ನಾವು ಹುಟ್ಟಿಸೋದು ಅಷ್ಟೇ ಅಲ್ಲ, ಅದನ್ನ ಬೆಳೆಸೋದು ಕೂಡ ಅವಶ್ಯಕತೆ. ಮತ್ತು ಬೆಳೆಸೋಕ್ಕಷ್ಟೇ ರೆಡಿ ಅಲ್ಲ, ಹುಟ್ಟಿಸೋದು ಕೂಡ ಇಂಪಾರ್ಟೆಂಟ್. ಅಂದ್ರೆ ಬೆಳವಣಿಗೆ ಮತ್ತು ವಿಕಾಸ ಇದು ಅನುವಂಶತೆ ಮತ್ತು ಪರಿಸರ ಎರಡರಲ್ಲೇ ನಾವು ಹೆಚ್ಚು ಪರಿಣಾಮ ಬೀಳೋದನ್ನ ಕಾಣ್ತೀವಿ. ಅಂದ್ರೆ ಸರಿಯಾಗಿ ಬೆಳವಣಿಗೆ ಆಗಬೇಕು ಅನುವಂಶತೆ. ಅಂದ್ರೆ ಹೆರಿಡಿಟಿ ಮತ್ತು ಎನ್ವೈರನ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅನುವಂಶತೆಯ ಕೆಲವು ಗುಣಗಳು ಮಗುವಿನ ಮೇಲೆ ಪರಿಣಾಮ ಬೀಳ್ತಾವೆ. ಗುಣಗಾಗಿ ಕೆಲವು ತಂದೆ ತಾಯಿಗಳಲ್ಲಿ ಏನಾಗಬೇಕು, ಸತ್ಯ ಹೇಳುವುದಾಗಿರ್ಬೋದು, ಅಥವಾ ನಾಯಕತ್ವದ ಗುಣ ಆಗಿರ್ಬೋದು. ನಾಯಕತ್ವ ಗುಣಗಳು ಕೂಡ ಅನುವಂಶತೆ ಪರಿಣಾಮ ಬೀಳ್ತದೆ. ಕೆಲವರು ಮುನ್ನ ಆಲೋಚನಾ ಗುಣಗಳು ಇವೆಲ್ಲವೂ ಅನುವಂಶತೆ ಮೇಲೆ ಪರಿಣಾಮ ಬೀಳ್ತವೆ. ತಂದೆ ಹೆಂಗದ ನೋಡ್ರಿ, ಭಾಳ ಸತ್ಯವಂತ ಜನ ನೋಡು, ತಂದೆ ಹಂಗ ನಾಯಕತ್ವ ಗುಣ ಬೆಳೆಸಕತ್ತೆ ನೋಡ್ರಿ, ತಂದೆ ಹಂಗ ನೋಡ್ರಿ, ಇವೆಲ್ಲ ಅನುವಂಶತೆ ಗುಣಗಳನ್ನ ಎತ್ತಿಡಿತವ.
ಮತ್ತು ತಂದೆಯ ನಾಯಕತ್ವ ಗುಣ ಆಗಿತ್ತು ಅಂತ ಕೇಳಿದ್ರೆ ಯಾವ ಪರಿಸರದಲ್ಲಿ ಆ ಮಗು ನಾಯಕತ್ವ ಗುಣ ದಿನಾಲು ನೋಡಿರ್ತಾನ, ಆ ಮಗು ಕೂಡ ಅದು ನಾಯಕತ್ವ ಗುಣ ಸಹಜವಾಗಿ ತಂದೆಯಿಂದ ಮಗನಿಗೆ ಪರಿವರ್ತನೆ ಆಗ್ತಿದ್ದವ. ಇಷ್ಟು 3 ಅಂಶಗಳನ್ನು ನಾವು ಕಾಣ್ತೀವಿ. ಒಂದನೇದೇನಪ್ಪ ಅಂದ್ರೆ ಬೆಳವಣಿಗೆ ವಿಕಾಸ ತತ್ವಗಳಲ್ಲಿ ಒಂದನೇದಪ್ಪ ಅಂದ್ರೆ ಆಂತರಿಕ ಸಂಬಂಧ. ಎರಡನೇದು ಸರಿಯಾದ ಬೆಳವಣಿಗೆ ಆಗೋದು, ಸರಿಯಾಗಿ ವಿಕಾಸ ಆಗೋದು. ಈ ಬೆಳವಣಿಗೆ ವಿಕಾಸ ಎರಡು ನಿರಂತರವಾದ ಪ್ರಕ್ರಿಯೆ. ನಾಲ್ಕನೇದು ಬೆಳವಣಿಗೆ ವಿಕಾಸ ಅನುವಂಶಿತ ಪರಿಸರದ ಪರಿಣಾಮ. ಐದನೇದು ಬರ್ತಕ್ಕಂಥದ್ದು ಐದನೇ ತತ್ವ ಏನಪ್ಪ? ಈ ಬೆಳವಣಿಗೆ ವಿಕಾಸಕ್ಕೆ ಸಂಬಂಧಪಟ್ಟಂತ 5ನೇ ತತ್ವ ಅಂದ್ರೆ ಬೆಳವಣಿಗೆ ಶಿರದಿಂದ ಪಾದಾಭಿಮುಖವಾಗಿ ಬೆಳೀತದೆ. ಅಂದ್ರೆ ಶಿರದಿಂದ ಪಾದ. ನೋಡಿ, ಒಂದು ಮಗು ಬೆಳಿಬೇಕಾದ್ರೆ ಶಿರದಿಂದ ಪಾದದವರೆಗೆ ನಾವು ಬೆಳವಣಿಗೆ ಆಗ್ತದೆ ಅಂತ. ನೋಡಿ, ಮಗು ಮೊದಲು 3 ತಿಂಗಳವರೆಗೆ 3 ಅಥವಾ 4 ತಿಂಗಳವರೆಗೆ ಮಗುವಿನ ಕತ್ತು ನಿಲ್ತದೆ. ಶಿರ, ಕತ್ತು ಅಂದ್ರೆ ಕತ್ತು ಅಥವಾ ಶಿರ. ಆಮೇಲೆ ಟೊಂಕ ನಿಲ್ತದೆ, ಕಾಲು ನಿಲ್ತದೆ, ಆಮೇಲೆ ಮಗು ಸಣ್ಣ ಹೆಜ್ಜೆ ಇಡುತ್ತದೆ, ಆಮೇಲೆ ಓಡೋಡಿ ಹೋಗಿಬಿಡ್ತದೆ. ಅಂದ್ರೆ ಮೊದಲು ಶಿರದಿಂದ ಪಾದಾಭಿಮುಖ. ಮಗು ಬೆಳವಣಿಗೆಯು ಶಿರದಿಂದ ಪಾದಾಭಿಮುಖವಾಗಿ ಆಗ್ತದೆ. ನಿಯಂತ್ರಣ ಇಲ್ಲಿ ಬರ್ತದೆ. ಮಗು ಕೆಳಗಿನ ಅಲ್ಲಿ ಯಾವುದರಿಂದ ನಿಯಂತ್ರಣ ಪ್ರಾರಂಭವಾಗ್ತದೆ ಅಂತಂದ್ರೆ ಶಿರದಿಂದ ಪಾದಾಭಿಮುಖ. ಒಂದ್ಸಲ ನಾವು ಶಿರದಿಂದ ಪಾದಾಭಿಮುಖ ಅಂತ ನಾ ಹೇಳಿದ್ದೆ. ಅದು ಕ್ವಶನ್ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ ಮಗು ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಫಸ್ಟ್ ಎಲ್ಲಿಂದ ಎಲ್ಲವರೆಗೆ ನಿಯಂತ್ರಣಕ್ಕೆ ಒಳಪಡುತ್ತೆ ಅಂತ ಕೇಳಿದ. ಅವಾಗ ನಿಯಂತ್ರಣಕ್ಕೆ ಒಳಪಡುತ್ತೆ ಅಂತ ಕೇಳಿದ್ರೆ ಶಿರದಿಂದ ನಿಯಂತ್ರಣಕ್ಕೆ ಒಳಪಟ್ಟು ಪಾದಾಭಿಮುಖವಾಗಿ ಹೋಗ್ತದೆ. ಫಸ್ಟ್ ಮಗು ಕತ್ತು ನಿಲ್ತದೆ, ಆಮೇಲೆ ಸೊಂಟ ನಿಲ್ತದೆ, ಆಮೇಲೆ ಕಾಲುಗಳು ಅಂಬಗಾಲು ಇಡ್ತದೆ, ಆಮೇಲೆ ಅಂಬಗಾಲು ನಿಂತ್ಕೊಂಡು ಯಜ್ಞದ್ರ ಕಲಿತದೆ, ಆಮೇಲೆ ಹೆಜ್ಜೆದ ಮೇಲೆ ಹೆಜ್ಜೆ ಇಡ್ತದೆ, ಆಮೇಲೆ ಮತ್ತೊಂದು ಹೆಜ್ಜೆ ಇಡ್ತಾ ಹೋಗ್ತದೆ, ಆಮೇಲೆ ಸೊಗಾಸ ನಡೀತಾ ಇದೆ, ಆಮೇಲೆ ಸ್ವಲ್ಪ ಓಡ್ತಾ ಇದೆ, ಆಮೇಲೆ ಜೋರಾಗಿ ಅಮ್ಮಗ ಕೈ ಸಿಗಲಾರ್ದಂಗ ಓಡಿ ಹೋಗ್ಬಿಡ್ತದೆ. ಯಾಕೆ ಹಿಂಗ ಆಗ್ತದೆ ಅಂತ ಕೇಳಿದ್ರೆ ಮಗುವಿನ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಶಿರದಿಂದ ಪಾದಾಭಿಮುಖವಾಗಿ ಬೆಳೀತದೆ. ಅಂದ್ರೆ ಮೊದಲು ನಿಯಂತ್ರಣ ಆಗ್ತಕ್ಕಂಥದ್ದು ಬೆಳವಣಿಗೆ ವಿಕಾಸ ತತ್ವದಲ್ಲಿ ಯಾವುದು ಸರಿಯಾಗಿದೆ. ಒಂದ್ಸಲ ಹೈಸ್ಕೂಲ್ ಟೀಚರ್ ಪೋಸ್ಟ್ ಕೇಳಿದಾನೆ, ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಕೆಳಗಿನ ಯಾವ ಹೇಳಿಕೆಯು ಬೆಳವಣಿಗೆ ವಿಕಾಸವು ಶಿರದಿಂದ ಪಾದಾಭಿಮುಖ, ಬೆಳವಣಿಗೆ ವಿಕಾಸವು ಪಾದದಿಂದ ಶಿರ, ಬೆಳವಣಿಗೆ ವಿಕಾಸವು ಶಿರದಿಂದ ನಿರಂತರ, ಪಾದದಿಂದ ನಿರಂತರ. ಇದಕ್ಕೆ ಆಪ್ಷನ್ಸ್ ಯಾವುದಂದ್ರೆ ಈ ತತ್ವದ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಈ ತತ್ವ ಅಂದ್ರೆ ಮಗುವಿನ ಬೆಳವಣಿಗೆ ಯಾವಾಗಲೂ ಶಿರದಿಂದ ಪಾದಾಭಿಮುಖವಾಗಿ ನಿಯಂತ್ರಣಕ್ಕೆ ಒಳಪಡ್ತದ ಅಂತಕ್ಕಂಥ ನಾವು ಮರೆಯುವಂತಿಲ್ಲ. ನೆಕ್ಸ್ಟ್ 5ನೇದಾಯ್ತು. 6ನೆಯ ತತ್ವ ಏನಪ್ಪಾ ಅಂತ ಕೇಳಿದ್ರೆ ಈ 5 ತತ್ವಗಳನ್ನು ಸ್ವಲ್ಪ ಹಂಗ ವಿಚಾರ ಮಾಡ್ತಾ ಬರ್ಬೇಕು ನೀವು. 6ನೇ ತತ್ವ ಅಂದ್ರೆ ಬೆಳವಣಿಗೆ ಕೇಂದ್ರ ಪರಿಧಿ ಅಭಿಮುಖ ತತ್ವನ ಹೊಂದಿದೆ. ಕೇಂದ್ರ ಪರಿಧಿ ತತ್ವ ಅಂದ್ರೆ ಕೇಂದ್ರವನ್ನ ಆಗಿಟ್ಕೊಳ್ತದೆ. ಅಂದ್ರೆ ಕೇಂದ್ರ ಪರಿಧಿಯ ಮುಖವಾಗಿದೆ. ಕೇಂದ್ರ ಪರಿಧಿಯ ಮುಖವನ್ನು ಅಳವಡಿಸ್ತದೆ ಅಂತಕ್ಕಂಥದ್ದು ಕಾಣ್ತದೆ. ನೆಕ್ಸ್ಟ್ ಬೆಳವಣಿಗೆ ಮತ್ತು ವಿಕಾಸವು ಹೇಳೋದು ಸಾಮಾನ್ಯತೆಯಿಂದ ನಿರ್ದಿಷ್ಟ ಕಡೆಗೆ. ಅಂದ್ರೆ ಸಿಂಪಲ್ ಟು ಜಾಸ್ತಿ, ಅಂದ್ರೆ ಸಾಮಾನ್ಯವಾಗಿರ್ತದೆ ನಿರ್ಧಾರ. ನೋಡಿ, ಎಕ್ಸಾಂಪಲ್, ಒಂದು ಮಗುವಿಗೆ ನಾವು ಒಂದು ಚೆರಿಗೆ, ಈಗ ಆ 2 ವರ್ಷದ ಮಗು ಒಂದು ಚೆರಿಗೆಯನ್ನು 2 ಕೈಲಿ ಇಟ್ಕೊಳ್ತದೆ. 2 ಕೈ. ಅದೇ ಮಗು ದೊಡ್ಡದಾದಾಗೆ ಇದೇ ಮಗು ದೊಡ್ಡದಾಯ್ತು ಅಂತ ಕೇಳಿದ್ರೆ ಅಂದ್ರೆ 20 ವರ್ಷದ ಮಗು ಆತಂದ್ರೆ ಇದು 1 ಲೋಟ ನೀರು ತರ್ತದೆ, ಇದು 1 ಕೊಡ ನೀರು. ಇಲ್ಲಿ ಈ ಲೋಟ ನೀರು ತರ್ತದೆ, ಇಲ್ಲಿ 1 ಕೊಡ ತರ್ತದೆ. ಅಂದ್ರೆ ಇದ್ರ ಅರ್ಥ ಏನಂದ್ರ ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ ಸಾಯ್ತು. ಅಂದ್ರೆ ಸಾಮಾನ್ಯ ಏನಪ್ಪ ಅಂದ್ರೆ ಲೋಟ ಇತ್ತು. ಸಾಮಾನ್ಯದಿಂದ ಲೋಟ ಎತ್ತುವಂತ ಒಂದು ಮಗು ಏನ್ ಎತ್ತಲ್ಲೂ ಸಾಮರ್ಥ್ಯ ಬಂತವನಿಗೆ ಕೊಡವನ್ನು ಎತ್ತಿ ತರುವಂತ ಸಾಮರ್ಥ್ಯ ಬಂತ. ಅದಕ್ಕಾಗಿ ಈ ತತ್ವ ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ ತತ್ವ. ಅಂದ್ರೆ ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ ಸಾಕು. ಬೆಳವಣಿಗೆ ಮತ್ತು ವಿಕಾಸದ ತತ್ವ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದ್ರ ಒಂದ್ಸಲ ಕೇಳಿದ್ರೆ ಸಾಮಾನ್ಯದಿಂದ ನಿರ್ದಿಷ್ಟತೆ ಅಥವಾ ನಿರ್ದಿಷ್ಟದಿಂದ ಸಾಮಾನ್ಯತೆ ಕೊಟ್ರ ಆನ್ಸರ್ ಆಗ್ತದೆ.
ನೆಕ್ಸ್ಟ್ 7 ಆದ ನಂತರ ಎಂಟನೇ ತತ್ವ ಏನ್ ಬರ್ತದ? ಎಂಟನೇ ತತ್ವ ಅಂದ್ರ ವಿಕಾಸ ಪ್ರಗತಿಯೂ ಹೌದು, ವಿಗತಿಯೂ ಹೌದು. ಅಂದ್ರೆ ವಿಕಾಸ ಅಂತಕ್ಕಂಥದ್ದು ಪ್ರಗತಿನೂ ಆಗ್ತದೆ, ವಿಗತಿ ಆಗ್ತದೆ. ಎಂಟನೇದು ವಿಕಾಸ ಐತಲ್ಲ, ಅದ ಪ್ರಗತಿಯೂ ಹೌದು, ವಿಗತಿಯೂ ಹೌದು. ಅಂದ್ರೆ ವಿಕಾಸ ಒಂದ್ಸಲ ಪ್ರಗತಿ ಆಗ್ತದೆ, ಒಂದ್ಸಲ ಹೋಗುತ್ತೆ. ಈಗ ನೋಡು, ಕೆಲವರು ಬಹಳ ಪದಗಳ ಸಂಪರ್ಕ ಇರ್ತದೆ, ಪದಗಳ ಸಂಗ್ರಹ ಇರ್ತದೆ. ಇನ್ನೊಬ್ಬರು ಕೆಲವರು ಪದಗಳ ಸಂಗ್ರಹಣ ಕಡಿಮೆ ಇರ್ತದೆ. ಅಂದ್ರೆ ಇಬ್ರು ಒಂದು ಅವಧಿಯಲ್ಲಿ ಹುಟ್ಟರೂ ಕೂಡ ಮಗುವಿನಲ್ಲಿ ವಿಕಾಸ ಏರಿಳಿತ ಆಗ್ತದೆ, ಹೆಚ್ಚಾಗ್ಬೋದು, ಪ್ರಗತಿ ಆಗ್ಬೋದು, ವಿಗತಿಯೂ ಹೌದು. ಒಮ್ಮೆ ಪ್ರಗತಿ ಆಗ್ತದೆ, ಒಮ್ಮೆ ವಿಗತಿ ಆಗ್ತದೆ. ಪ್ರಗತಿ ಹೌದು, ವಿಗತಿ ಹೌದು. ವಿಕಾಸ ವೇಗವು ಪ್ರಗತಿಯಿಂದ ವ್ಯಕ್ತಿಗೆ ಭಿನ್ನವಾಗಿದೆ. ಅಂದ್ರೆ ವಿಕಾಸ ಅಂತಕ್ಕಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ 9ನೇದೇ ಅಂತ ವಿಕಾಸ ಅಂತಕ್ಕಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಇದೆ ವಿಕಾಸ. ನೋಡಿ, ವಿಕಾಸ ಅಂತಕ್ಕಂಥದ್ದು ನನ್ನಲ್ಲಿರುವಂತಹ ಕೆಲವು ವಿಚಾರಗಳು ನಮ್ಮ ಅಣ್ಣನಲ್ಲಿರೋದಿಲ್ಲ, ನಮ್ಮ ಅಣ್ಣನಲ್ಲಿ ಎಲ್ಲಿರುವಂತಹ ಗುಣಗಳು ಬಿನಲ್ಲಿರಲ್ಲ, ಬಿನಲ್ಲಿರುವಂತ ಎನಲ್ಲಿ ಗುಣ ಇರಲ್ಲ. ಯಾಕಂದ್ರೆ ಭಿನ್ನತೆ ಕಾಣುತ್ತದೆ. ಸತ್ಯ, ಪ್ರಾಮಾಣಿಕತೆ, ದೈಹಿಕ ಸಾಮರ್ಥ್ಯಗಳು, ಮಾನಸಿಕ ಸಾಮರ್ಥ್ಯಗಳು, ಭಾವನಾತ್ಮಕ ಸಾಮರ್ಥ್ಯಗಳು, ಇವು ವಿಕಾಸ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸ. ಇಬ್ಬರು ಅಕ್ಕ ತಂಗಿದವ್ರು ಇದಾರೆ ಅಂತ ತಿಳ್ಕೊ. ಯಾರೋ ಒಬ್ರು ಮನೆಗೆ ಬಂದಾಗ ಯಾರೋ ಸಂಬಂಧಿಕರು ಬಂದಾಗ ಅವ್ರು ಕೇಳ್ತಾರೆ, ಇವತ್ತೊಂದು ದಿನ ನಮಗೆ ಉಟ್ಕೊಳಕ್ಕೆ ಸೀರೆ ಕೊಡ ಅಂತ ಕೇಳಿದಾಗ, ಆದ್ರೆ ತಂಗಿ ಅಂತಾಳ, ತಗೋ ಯಾವ್ದನ್ನ ಸೀರೆ ತಗೋ, ನಮ್ಮ ಟ್ರಂಕಿನಲ್ಲಿ ಅದಾವ, ನನ್ನ ಗಾರ್ಡೇಜ್ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇನ್ನೊಬ್ಬಕ್ಕೆ ಅಕ್ಕ ಬಿಡೋ, ಅವ್ರು ಸೀರೆ ಕೊಟ್ಟು ನಮ್ಗೇನ್ ಬರೋದಾಯ್ತು ಅಂತಾರೆ. ಆದ್ರೆ ಇವರಲ್ಲಿ ಏನಾಗ್ತದೆ? ವಿಕಾಸ ವ್ಯತ್ಯಾಸ ಕಾಣುತ್ತೆ. ಸಹಿಷ್ಣುತೆ ಗುಣಗಳು ಮತ್ತೊಬ್ಬರಿಗೆ ಸಹಾಯ ಮಾಡೋ ಗುಣಗಳು ಒಬ್ಬರಲ್ಲಿ ಆದ್ರೆ ಇನ್ನೊಬ್ಬರಲ್ಲಿ ಅದನ್ನು ಸಹಿಸಿಕೊಳ್ಳುವಂತ ಸಹಾಯ ಗುಣ ಬರೋದಿಲ್ಲ. ಹಾಗಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ವಿಕಾಸ ಏನಾಗ್ತದೆ? ಭಿನ್ನತೆಯ ತತ್ವವನ್ನು ಕಾಣುತ್ತೆ. ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆ ಕಾಣುತ್ತದೆ ಅಂತಕ್ಕಂಥ. ನಂತರ ಬೆಳವಣಿಗೆ ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ ಸಾಗ್ತದೆ. 10ನೇದು ಪ್ರಶ್ನೆ, 10ನೇ ತತ್ವ ಏನಪ್ಪ ಅಂದ್ರೆ ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ. ಅಂದ್ರೆ ಸಾಮಾನ್ಯವಾಗಿರುತ್ತದೆ. ಬೆಳವಣಿಗೆ ವಿಕಾಸವು ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ ಸಾಗ್ತದೆ. ನೋಡಿ, ಒಬ್ಬ ವ್ಯಕ್ತಿಯು 2ರ ಬಗ್ಗೆ ಹೇಳ್ಬೇಕಾದ್ರೆ ಎಷ್ಟೋ ಕಷ್ಟ ಬಳಸನ, ಈಗ 20ರ ಬಗ್ಗೆ ತಕ್ಕ ಹೇಳ್ತಾನೆ. ಅಂದ್ರೆ ಸಾಮಾನ್ಯ ಇತ್ತು, ಅದು ಏನೈತೆ, ಅದು ಎಲ್ಲಿ ಹೋಯ್ತು? ನಿರ್ದಿಷ್ಟದ ಕಡೆಗೆ ಸಾಯ್ತು. ಈ ತರದ ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ ಸಾಗ್ತದೆ. ಅಂದ್ರೆ ಮೊದಲು 1 ಪೇಜ್ ಬರೆಯಕ್ಕೆ ನಮ್ಗೆ ಕಷ್ಟ ಆಯ್ತು, ಈಗ 20-30 ಪೇಜ್ ಬರ್ತೀವಿ. ಕೆಲವೊಂದು ಶಬ್ದ ಬರಿಬೇಕಾದ್ರೆ 10 ನಿಮಿಷ ತಗೊಂಡ್ವಿ, ಈಗ 1 ಸೆಕೆಂಡ್ ಒಳಗೆ 1 ಶಬ್ದ ಬರ್ತದೆ. ಅಂದ್ರೆ ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ. ನೋಡಿ, ಒಂದು ಮಗು ಶಬ್ದ ಬರೆಯಲು ಮೊದಲ ಬಾರಿಗೆ ಸಮಯ ಹೆಚ್ಚು ತೆಗೆದುಕೊಡಿತು, ನಂತರ ಬಾರಿಯಲ್ಲಿ ಬೇಗ ಬರಿತು. ಹಾಗಾದ್ರೆ ಬೆಳವಣಿಗೆ ಮತ್ತು ವಿಕಾಸದ ತತ್ವ ಕೆಳಗಿನ ಯಾವುದು ಸರಿಯಾಗಿದೆ ಅಂದ್ರೆ ಸಾಮಾನ್ಯ ಮತ್ತು ನಿರ್ದಿಷ್ಟತೆಯ ಏನು ಆನ್ಸರ್ ಇರ್ತೋ ಅದು ರೇಟ್ ಆಗ್ತದೆ. ಇಷ್ಟು ಬೆಳವಣಿಗೆ ಮತ್ತು ವಿಕಾಸದ ಅರ್ಥ. ಬೆಳವಣಿಗೆ ಈಗ ಏನು ನೋಡಿದ್ವಿ ಅಂದ್ರೆ ಬೆಳವಣಿಗೆಯ ಅರ್ಥ, ವಿಕಾಸದ ಅರ್ಥ, ಬೆಳವಣಿಗೆ ವಿಕಾಸದ ತತ್ವಗಳನ್ನು ಕೂಡ ನಾವು ನೋಡಿದ್ವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸ, ಕಂಪ್ಯಾರಿಟಿವ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಅದಕ್ಕೆ ವ್ಯತ್ಯಾಸ ಏನಿದೆ? ಬೆಳವಣಿಗೆ ಮತ್ತು ವಿಕಾಸಕ್ಕೆ ಏನು ವ್ಯತ್ಯಾಸ ಇದೆ? ಅಂತ ಕೇಳಿದ್ರೆ ಬಹಳಷ್ಟು ವ್ಯತ್ಯಾಸನ ಕಾಣ್ತೀವಿ. ನೋಡು, ಈ ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸವನ್ನು 2 ಕಲಂ ಹಾಕಿ ತೋರಿಸ್ತೇನೆ. ಇದು ಬೆಳವಣಿಗೆ ಅಂತ ತಿಳ್ಕೊರಿ, ಬೆಳವಣಿಗೆ. ಈ ಕಾಲಮು ವಿಕಾಸ ಅಂತ ತಿಳ್ಕೊರಿ. ಇಲ್ಲಿ ಬೆಳವಣಿಗೆ ಕಾಲಂ ಮೇಲೆ 1 ಹಾಕ್ತೀನಿ. ನೋಡಿ, ಇಲ್ಲಿ 1 ಹಾಕ್ತೀನಿ. ಕಣ್ಣಿಗೆ ಗೋಚರಿಸ್ತದೆ. ಅಂದ್ರೆ ಬೆಳವಣಿಗೆ ಅಂತಕ್ಕಂಥದ್ದು ಐತೆಲ್ಲದ ಕಣ್ಣಿಗೆ ಕಾಣ್ತದೆ. ಅಂದ್ರೆ ಎತ್ತರ ಎಷ್ಟಾಗ್ಯದ, ತೂಕ ಎಷ್ಟಾಗ್ಯದ, ಬಣ್ಣ ಎಷ್ಟಾಗ್ಯದ ಅಂತ. ವಿಕಾಸ ಇದ್ರ ಅಪೋಸಿಟ್ ಏನಂದ್ರೆ ಕಣ್ಣಿಗೆ ಕಾಣುತ್ತಿಲ್ಲ. ಸತ್ಯ ಕಣ್ಣಿಗೆ ಕಾಣ್ತತೆ, ಪ್ರೀತಿ ಕಣ್ಣಿಗೆ ಕಾಣ್ತತೆ, ಕರುಣೆ ಕಣ್ಣಿಗೆ ಕಾಣ್ತತೆ, ಸಹನೆ ಕಣ್ಣಿಗೆ ಕಾಣ್ತದೆ, ಆಲೋಚನೆಗಳು ಕಣ್ಣಿಗೆ ಕಾಣ್ತವೆ, ನಿರ್ಣಯಗಳು ಕಣ್ಣಿಗೆ ಕಾಣ್ತಾವ.
ಈಗ ನೋಡಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿರ್ತದೆ. ಅದು ಬಂದು ಮರುದಿವಸನೇ ನಮ್ಮ ಮಗ ಅಥವಾ ಮಗಳು ಈ ರಿಸಲ್ಟ್ ಫೇಲ್ ಆದ್ರೆ ಸಾಯ್ತಾಳತ್ತ ಯಾರಿಗೆ ಕಣಿಗೆ ಕಾಣ್ತದೆ? ಅದು ಕಾಣೋದಿಲ್ಲ. ಮಾನಸಿಕವಾಗಿರ್ತದೆ ಗೊತ್ತಾಗದ ನಿರ್ಣಯಗಳನ್ನು ತೆಗೆದುಕೊಡ್ತದೆ ಅಂತಕ್ಕಂಥದ್ದು ನಾವು ಕಾಣ್ತೇವೆ. ಈ ಬೆಳವಣಿಗೆ ಮತ್ತು ವಿಕಾಸದ ಒಳಗ ಎರಡನೇ ವ್ಯತ್ಯಾಸ ಏನಪ್ಪಾ? ಎರಡನೇ ವ್ಯತ್ಯಾಸ ಅಂದ್ರೆ ನಿರ್ದಿಷ್ಟತೆ ಹೊಂದಿದೆ. ಬೆಳವಣಿಗೆ ನಿರ್ದಿಷ್ಟತೆ ಇದೆ. ಬೆಳವಣಿಗೆ ಅಂತಕ್ಕಂಥದ್ದು ಇಲ್ಲಿ ನೋಡಿದಾಗ ನಿರ್ದಿಷ್ಟ ಅಂತ ನಿರ್ದಿಷ್ಟವಾಗಿರುವಂಥ ನಿರ್ದಿಷ್ಟತೆ ಅಂತಕ್ಕಂಥದ್ದು. ವಿಕಾಸ ನಿರ್ದಿಷ್ಟತೆ ಇಲ್ಲ. ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು, ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ನಿರ್ದಿಷ್ಟ ಇದೆ. ಬೆಳವಣಿಗೆ ಆಗ್ಬೇಕು ನಿರ್ದಿಷ್ಟ. ಇಷ್ಟು ವಯಸ್ಸಿಗೆ ನಿಲ್ಲುತ್ತದೆ. ಮತ್ತು ಇದು ನಿರ್ದಿಷ್ಟತೆ ಇಲ್ಲ. ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಆದರೆ ಬೆಳವಣಿಗೆಯು ನಿರ್ದಿಷ್ಟ ಇದೆ. ಇಷ್ಟೇ ವಯಸ್ಸಿನೊಳಗ ಬೆಳವಣಿಗೆ ಆಗಿ ನಿಲ್ತದ. ವಿಕಾಸ ನಿಲ್ಲುವುದಿಲ್ಲ. ಅದು ಜೀವನ ಪರ್ಯಂತರ ಅಂದ್ರೆ ಹುಟ್ಟಿನಿಂದ ಚಟ್ಟದವರೆಗೆ ವಿಕಾಸ ಆಗ್ತದ. ಆದ್ರೆ ಏರಿಳಿತ ಆಗ್ಬೋದು. ವಿಕಾಸ ಇಳಿತ ಆಗೋದಿಲ್ಲ. ಬೆಳವಣಿಗೆ ಇಳಿತ ಆಗಲ್ಲ. ಏರುತ್ತ ಹೊರತಾಗಿ ವಿಕಾಸ ಆಗಲ್ಲ. ಆದ್ರೆ ಬೆಳವಣಿಗೆ ಒಂದು ಹಂತದವರೆಗೆ ಅಂದ್ರೆ ಬೆಳವಣಿಗೆ ಅಂತಕ್ಕಂಥದ್ದು ಒಂದು ಹಂತದವರೆಗೆ ವಿಕಾಸ ಆಗ್ತದೆ. ಆ ನಂತರ ಅಲ್ಲಿ ನಿಂತು ಬಿಡುತ್ತೆ. ಆದ್ರೆ ವಿಕಾಸ ಅನ್ನೋದು ಏರಿಳಿತ ಆಗ್ತದೆ. ಒಮ್ಮೆ ಹೆಚ್ಚಾಗ್ತದೆ, ಒಮ್ಮೆ ಕಡಿಮೆ ಆಗ್ತದೆ. ಇದು ಹುಟ್ಟಿನಿಂದ ಚಟ್ಟದವರೆಗೆ ಅಂದ್ರೆ ಬರ್ತ್ ಟು ಡೆತ್ ಅವರಿಗೆ ವಿಕಾಸ ಸಾಗ್ತಾ ಇರ್ತದೆ. ಬರ್ತ್ ಟು ಡೆತ್ ಇದು ನಿರ್ದಿಷ್ಟತೆ ಅಂದ್ರೆ ಇಷ್ಟೇ ವಯಸ್ಸೊಳಗ ನಿಂತು ಬಿಡ್ತದೆ. ಅಂದ್ರೆ ಬೆಳವಣಿಗೆ ಅನ್ನೋದು ಇಷ್ಟೇ ವಯಸ್ಸಿನ ಬೆಳೆದ. ಒಂದು ವೇಳೆ ಬೆಳವಣಿಗೆ ನಿರ್ದಿಷ್ಟವಾಗಿ ಇಷ್ಟೇ ವಯಸ್ಸಿನ ನಿಲ್ಲದಿದ್ರೆ ನಾವು ಹುಟ್ಟಿನಿಂದ ಸಾಯೋವರೆಗೆ ಹಂಗ ಬೆಳಿತಾ ಹೋದ್ರೆ ನಮ್ಗೆ ಲೆಂತ್ ಎಷ್ಟಾಗ್ತದೆ? ಹೆಚ್ಚಾಗ್ತಾ ಇದೆ. ಹಾಗಾಗಿ ಒಂದು ನಿರ್ದಿಷ್ಟವಾಗಿದೆ. ಒಂದು ಹಂತದ ನಿಲ್ತದ. ಇದು ನಿಲ್ಲುವುದಿಲ್ಲ ಅಂತಕ್ಕಂಥ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಬೆಳವಣಿಗೆ ಪರಿಮಾಣಾತ್ಮಕ ಬದಲಾವಣೆ. ಬೆಳವಣಿಗೆ ಅಂತಕ್ಕಂಥದ್ದು ಇದು ಪರಿಮಾಣಾತ್ಮಕ. ಇದು ಗುಣಾತ್ಮಕ. ಬೆಳವಣಿಗೆ ಅಂತಕ್ಕಂಥದ್ದು ಪರಿಮಾಣ ಅಂದ್ರೆ ಅಳೆಯಲು ಬರುತ್ತದೆ. ಇದು ಅಳೆಯಲು ಬರಲ್ಲ. ಆದ್ರೆ ಗೆಸ್ ಮಾಡ್ಬೋದು. ಆದ್ರೆ ಇಷ್ಟೇ ಪ್ರಮಾಣದಲ್ಲಿ ಐತಂತ ಪ್ರಮಾಣ ಹೇಳಕ್ಕಾಗಲ್ಲ. ಇದನ್ನ ಅಳಿತದೆ. ಎತ್ತರ, ತೂಕ, ಗಾತ್ರ, ಬಣ್ಣ ಇವೆಲ್ಲ ಇದನ್ನ ಅಳಿಲಕ್ಕೆ ಬರಲ್ಲ. ಮೆಜರ್ಮೆಂಟ್ಗೆ ಕಷ್ಟ ಆಗ್ತದೆ. ಇದು ಮೆಜರ್ಮೆಂಟ್ ಈಸಿ ಮಾಡ್ಬೋದು ಅಂತಕ್ಕಂಥ ನಾವು ನೋಡ್ತೇವೆ. ನೆಕ್ಸ್ಟ್ ಇವನ್ ಎರಡನೇ ವ್ಯತ್ಯಾಸ, ಮೂರನೇ ವ್ಯತ್ಯಾಸ, ನಾಲ್ಕನೇ ವ್ಯತ್ಯಾಸ ಅಂದ್ರೆ ದೈಹಿಕವಾಗಿದ್ದುವುದು. ಅಂದ್ರೆ ಬೆಳವಣಿಗೆ ಅನ್ನೋದು ದೈಹಿಕವಾಗಿದೆ. ಇದು ದೈಹಿಕವಾಗಿದೆ. ಇದು ವಿಕಾಸ ಅಂತಕ್ಕಂಥ ಮಾನಸಿಕವಾದದ್ದು. ಮಾನಸಿಕ ನೋಡು, ಬೆಳವಣಿಗೆ ಅಂತಕ್ಕಂಥದ್ದು ದೈಹಿಕ ಗುಣಗಳನ್ನು ಕಾಣ್ತೇವೆ. ಕಣ್ಣಿಗೆ ಕಾಣುತ್ತದೆ. ದೈಹಿಕ ಗುಣಲಕ್ಷಣಗಳನ್ನು ಕಾಣ್ರೆ ಇದು ಮಾನಸಿಕ ಗುಣಲಕ್ಷಣಗಳನ್ನು ಕಾಣುತ್ತದೆ. ವಿಕಾಸ ನೋಡಿ, ಬೆಳವಣಿಗೆ ಒಂದು ಹಂತದಲ್ಲಿ ಬೆಳೆದು ನಿಲ್ಲುತ್ತದೆ. ಇದು ಬೆಳವಣಿಗೆ ಅಂತಕ್ಕಂಥದ್ದು ಒಂದು ಹಂತದಲ್ಲಿ ಬೆಳೀತದ, ಅಲ್ಲಿ ನಿಂತು ಬಿಡುತ್ತದೆ. ಇದು ನಿರಂತರವಾಗಿ ಸಾಗ್ತದೆ ವಿಕಾಸ ಅಂತಕ್ಕಂಥದ್ದು. ಇನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಐದನೇದೇನಪ್ಪ ಅಂದ್ರೆ ನಿಯಂತ್ರಿಸಲು ಸಾಧ್ಯ ಇಲ್ಲ. ನಿಯಂತ್ರಣ ಮಾಡಲು ಸಾಧ್ಯ ಅಂದ್ರೆ ಬೆಳವಣಿಗೆ ನಿಯಂತ್ರಣ ಮಾಡಕ್ ಸಾಧ್ಯ ಇಲ್ಲ. ನೋಡಿ, ಒಬ್ಬ ವ್ಯಕ್ತಿ ಒಂದು ಬೆಳವಣಿಗೆ ಆಗ್ತಿದೆ ಅಂದ್ರೆ, ಒಂದು ಗಿಡ ಬೆಳವಣಿಗೆ ಆಗ್ತಿದೆ ಅಂದ್ರೆ ಅದ್ರ ಮೇಲೆ ಒಂದು ಸ್ಲ್ಯಾಬು ಯಾವುದೊಂದು ಛತ್ರ ಇಟ್ಟರೆ ಅದು ಅಡ್ಡ ಬೆಳೀತದೆ. ಆದ್ರೆ ವಿಕಾಸ ನಿಯಂತ್ರಿಸಬಹುದು. ಅಂದ್ರೆ ವಿಕಾಸ ಅಂತಕ್ಕಂಥದ್ದು ನಿಯಂತ್ರಣ ಮಾಡಬಹುದು. ಯಾಕಂದ್ರೆ ಸತ್ಯ ಹೇಳ್ತಿದ್ನಂದ್ರೆ ಸುಳ್ಳು ಹೇಳಕ್ ಮಾಡಿಸ್ಬೋದು. ಅಥವಾ ಸುಳ್ಳು ಹೇಳ್ತಿದ್ನಂದ್ರ ಸತ್ಯ ಮಾಡಿಸ್ಬೋದು. ಅಥವಾ ಇವನು ಸೋಮಾರಿ ಇದ್ದರ ಆಕ್ಟಿವ್ ಆಗಿ ಅಂದ್ರೆ ಸೋಮಾರಿಯನ್ನು ಹೋಗಲಾಡಿಸ್ಬೋದು. ಇವನು ಓದಲು ಹಿಂದೆ ಉಳಿದ್ರೆ ಅವನು ಮುಂದುವರೆಂಗ್ ಮಾಡ್ಬೋದು. ಅಥವಾ ಇವನು ಬೇಕಾದ ರೀತಿಯಲ್ಲಿ ಅವನನ್ನು ನಾವು ವಿಕಾಸ ನಿಯಂತ್ರಿಸ್ಬೋದು. ಆದ್ರೆ ಇದನ್ನ ನಿಯಂತ್ರಿಸ ಸಾಧ್ಯನೇ ಆಗುವುದಿಲ್ಲ. ಅಡ್ಡ ಬೀಳಕ್ ಸ್ಟಾರ್ಟ್ ಆಗಿಬಿಡ್ತದ. ನೋಡು, ಒಂದು ಮಗುವಿನ ಬೆಳವಣಿಗೆಯನ್ನು ನಿಯಂತ್ರಿಸಕ್ ಹೋಗ್ಬಿಟ್ರೆ, ಒಂದು ಮಗುನನ್ನು ಒಂದು ವಾಡಿಗೆ ನಿಲ್ಲಿಸಿ ಇಷ್ಟು ಛತ್ರ ಇಟ್ಬಿಟ್ರೆ ಅದು ಅಗಾಲು ಬೆಳಕ್ ಸ್ಟಾರ್ಟ್ ಆಗಿಬಿಡ್ತದೆ. ನಿಯಂತ್ರಣಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವು ಕಾಣ. ನಂತರ ಇದು ನಿಯಂತ್ರಿಸಲು ಸಾಧ್ಯವಿಲ್ಲ. ಇಷ್ಟು 5 ಅಂಶಗಳು ನಿಮ್ಗೆ ಗೊತ್ತಿರಬೇಕು ಅಂತಕ್ಕಂಥದ್ದು ನಾವು ಕಾಣ್ತೇವೆ.
ಇಷ್ಟು ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸಗಳು ಅಂತ ಕರೀತಾರೆ. ಮತ್ತು ಬೆಳವಣಿಗೆ ಮತ್ತು ವಿಕಾಸದ ಹಂತಗಳು ಅಂತಕ್ಕಂಥ ನೋಡುದು. ಬೆಳವಣಿಗೆ ಮತ್ತು ವಿಕಾಸದ ಹಂತಗಳು ನೋಡಿ, ಬೆಳವಣಿಗೆ ಮತ್ತು ವಿಕಾಸದ ಹಂತಗಳ ಬಗ್ಗೆ ಇಬ್ಬರ ವ್ಯಕ್ತಿಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಬೆಳವಣಿಗೆ ಮತ್ತು ವಿಕಾಸದ ಹಂತಗಳು. ಈ ಬೆಳವಣಿಗೆ ವಿಕಾಸದ ಹಂತಗಳು ಅರ್ನೆಸ್ಟ್ ಜೋನ್ಸ್ ಅವರ ಪ್ರಕಾರ 4 ಹಂತಗಳನ್ನು ಮಾಡಿದ್ದಾನೆ. ಬೆಳವಣಿಗೆ ವಿಕಾಸ ಹಂತಗಳು ಅಂದ್ರೆ ಬೆಳವಣಿಗೆ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಅರ್ನೆಸ್ಟ್ ಜೋನ್ಸ್ ಅವರು 4 ಹಂತಗಳನ್ನು ಮಾಡಿದ್ದಾನೆ. ಅಂದ್ರೆ ಯಾವ ಹಂತದಲ್ಲಿ ಹೇಗೆ ಸಾಕ್ತವೆ, ಯಾವ ಹಂತದಲ್ಲಿ ಹೇಗೆ ವರ್ಷ ಇರ್ತದೆ, ಅಂದ್ರೆ ವರ್ಷ ಎಷ್ಟಿರ್ತದೆ, ಆ ವರ್ಷದಲ್ಲಿ ಹೇಗೆ ವಿಕಾಸ ಆಗ್ತದೆ, ಹೇಗೆ ಬೆಳವಣಿಗೆ ಆಗ್ತದೆ, ಇವೆಲ್ಲವುಗಳನ್ನು ಹಂತವಾಗಿ ನಾವು ಮನೋವಿಜ್ಞಾನಗಳು ಅಂದ್ರೆ ಒಂದೊಂದು ವಯಸ್ಸಿನಲ್ಲಿ ಒಂದು ಮಗು ಒಂದೊಂದು ವಯಸ್ಸಿನಲ್ಲಿ ಒಂದೊಂದು ರೂಪ ತಾಳ್ತದೆ, ಒಂದೊಂದು ರೂಪ ಇರ್ತದೆ. ಅಂದ್ರೆ ಈಗಿಂದಿರುವಂತ ಮಗುನ ವಯಸ್ಸಿನ ರೂಪ ಬೇರೆ ಇರ್ತದೆ, ಮುಂದೆ ಬರುತ್ತೆ. ಅಂದ್ರೆ ಕಾಲ ಕಳೆದಂತೆ ಆ ಮಗುವಿನ ಪರಿವರ್ತನೆ ರೂಪ ಕಾಣ್ತದೆ. ಅದು ಸರಿ ಇರ್ಬೋದು, ತಪ್ಪಿರ್ಬೋದು, ಒಟ್ಟ ಪರಿಣಾಮವನ್ನು ಕಾಣ್ತದೆ, ಒಟ್ಟ ಪರಿವರ್ತನೆ ಕಾಣ್ತದೆ. ಈ ಪರಿವರ್ತನೆಯನ್ನ ಕಾಣುವಂತ ರೀತಿಯಲ್ಲಿ ನಾವು ಕಾಣುತ್ತೇವೆ. ಹಾಗೆ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಈ ಬೆಳವಣಿಗೆ ಮತ್ತು ವಿಕಾಸ ಅರ್ನೆಸ್ಟ್ ಜೋನ್ಸ್ ಅವರು 4 ಪ್ರಕಾರಗಳನ್ನು ಮಾಡಿದ್ದಾರೆ. ಎಷ್ಟು ಪ್ರಕಾರಗಳು? 4 ಪ್ರಕಾರ. ಒಂದೇದು ಶೈಶವ ಹಂತ. ಯಾವಂತ? ಶೈಶವ ಹಂತ. ಒಂದ್ಸಲ ಕೇಳೋಣ, ಅರ್ನೆಸ್ಟ್ ಜೋನ್ಸ್ ಅವರ ಬೆಳವಣಿಗೆ ವಿಕಾಸದ ಹಂತಗಳು ಎಷ್ಟು ವಿಭಾಗಗಳನ್ನಾಗಿ ವರ್ಗೀಕರಿಸಿದಂತ ಒಂದ್ಸಲ ಕೇಳಿದನು. 4 ಭಾಗಗಳಾಗಿ ವಿಂಗಡಿಸಿ ಬೆಳವಣಿಗೆ ವಿಕಾಸದ ಹಂತಗಳನ್ನು 4 ಭಾಗಗಳು ವಿಂಗಡಿಸಿದ ಕೆಳಗಿನ ವ್ಯಕ್ತಿ ಯಾರಂತ ಒಂದ್ಸಲ ಕೇಳಿದಾಗ ಅವಾಗ ಅರ್ನೆಸ್ಟ್ ಜೋನ್ಸ್ ಅವರು ಅನ್ನತಕ್ಕಂಥದ್ದು ನೆನ್ಪಿಟ್ಟಬೇಕು. ಇಲ್ಲಿ 1ನೇ ಹಂತ ಶೈಶವ ಹಂತ. ಅದಕ್ಕೆ ಶೈಶವ ಹಂತ ಅಂತ ಕೇಳಿದ್ರೆ ಏರು ಕೂಡ ಕೇಳಿದ್ರೆ 0 ರಿಂದ 2 ವರ್ಷ. ಇದು ನೆನ್ಪಿಟ್ಬೇಕು. ನಾ ಯಾಕೆ ಇದು ಬರ್ತೀನಿ ಅಂದ್ರೆ ಶೈಶವ ಹಂತದ ಅರ್ನೆಸ್ಟ್ ಜೋನ್ಸ್ ಅವ್ರ ಪ್ರಕಾರ ಶೈಶವ ವರ್ಷ ಎಷ್ಟು ಅಂತ ಕೇಳ 0 ರಿಂದ 2 ವರ್ಷ. ಎರಡನೇ ಹಂತ ಯಾವ್ದಕ್ಕಂದ್ರೆ ಬಾಲ್ಯಾವಸ್ಥೆ. ಯಾವ್ದು? ಬಾಲ್ಯಾವಸ್ಥೆ ಅಂತ ಕರಿತೀವಿ. ಅದು 2 ವರ್ಷದಿಂದ 12 ವರ್ಷ. 2 ವರ್ಷದಿಂದ 12 ವರ್ಷ. ಈಗ ಇದನ್ನು ನೆನ್ಪಿಟ್ಕೋರಿ ಒಂದ್ಸಲ ಏರ್ ಕೂಡ ನೆನ್ಪಿಟ್ಕೊಳ್ಳಿ. ಮತ್ತೆ ಏರ್ ಕೇಳಿ ಇದನ್ನ ಹಾಕ್ತಾನೆ ಅಥವಾ ಹಂತಗಳು ಕೇಳ್ತಾನೆ. ಹಂತಗಳು ತಗೊಂಡು ಇದರಲ್ಲಿ ಎಷ್ಟು ವರ್ಷ, ಎಷ್ಟು ಹಂತ ಬರುತ್ತೆ, ಎಷ್ಟು ದಿನಗಳು, ಎಷ್ಟು ವರ್ಷ ಅಂತ ಕೇಳ್ತಾನೆ. ಅವಾಗ ಮೂರನೇದು ಬರ್ತಕ್ಕಂಥದ್ದು ತಾರುಣ್ಯ ಅವಸ್ಥೆ. ಮೂರನೇದು ಯಾವುದು? ತಾರುಣ್ಯ ಅವಸ್ಥೆ. ಇದು 13 ವರ್ಷದಿಂದ 18, 19. 13ರಿಂದ ಅಥವಾ ಕೆಲವು ಪುಸ್ತಕಗಳು 12 ಕೊಟ್ಟಿದ್ದಾರೆ, ಕೆಲವರು 13 ಕೊಟ್ಟಿದ್ದಾರೆ. 13ರಿಂದ 19, 18 ಅಥವಾ 19 ವರ್ಷ ಕೊಟ್ಟರು. ನೆಕ್ಸ್ಟ್ ಪ್ರೌಢಾವಸ್ಥೆ. 4ನೇದು ಯಾವುದು? ಪ್ರೌಢಾವಸ್ಥೆ. 18ರಿಂದ 40. 18ರಿಂದ 40 ವರ್ಷ. 18ರಿಂದ 40 ವರ್ಷ. ನೋಡು, ಇದ್ರ ಮೇಲೆನೆ 2-3 ಕ್ವಶನ್ ಕೇಳಿದಾರೆ. ಈ ಕಾನ್ಸೆಪ್ಟ್ ಇಷ್ಟು ನೆನ್ಪಿಟ್ಕೊಂಡ್ರೆ ಇದ್ರ ಮೇಲೆ ಏನು ಬಹಳ ಅಪ್ಲೈಟ್ ಕೇಳಕ್ ಹೋಗಲ್ಲವ. ಇದನ್ನ ಡೈರೆಕ್ಟ್ ಏರ್ ಕೇಳ್ತಾನೆ. ಅರ್ನೆಸ್ಟ್ ಜೋನ್ಸ್ ಅವರ ಪ್ರಕಾರ ಬಾಲ್ಯಾವಸ್ಥೆಯ ಅವಧಿಗಳನ್ನು ಬಾಲ್ಯಾವಸ್ಥೆಯ ವರ್ಷಗಳು ಎಷ್ಟು ವರ್ಷಗಳನ್ನು ವಿಂಗಡಿಸಿದ್ದಾರೆ? 2 ರಿಂದ 12 ವರ್ಷ. ಪ್ರೌಢಾವಸ್ಥೆ ಎಷ್ಟು? 18ರಿಂದ 40 ವರ್ಷ. ಶೈಶವಾವಸ್ಥೆ ಎಷ್ಟು? 0 ರಿಂದ 2 ವರ್ಷ. ಯಾಕೆ ಇದನ್ನ ನಾವು ನೆನ್ಪಿಟ್ಕೋಬೇಕಂದ್ರೆ ಒಂದ್ಸಲ ಈ ಭಾಗ ಕೇಳ್ತೇನೆ, ಈ ಭಾಗ, ಇನ್ನೊಂದ್ಸಲ ಈ ಹಂತಗಳು ಕೇಳ್ಕೊಡ್ತಾರೆ. ಅರ್ನೆಸ್ಟ್ ಜೋನ್ಸ್ ಅವರ ಬೆಳವಣಿಗೆ ವಿಕಾಸದ ಹಂತಗಳನ್ನು ಎಷ್ಟು ಹಂತಗಳನ್ನು ಮಾಡಿದ್ದಾರೆ ಅಂತ ಕೇಳಿದ್ರ ಒಂದ್ಸಲ ಕೇಳಿ. ಎಷ್ಟು ಹಂತಗಳಂತ ಕೇಳಿದ್ರೆ ಒಂದ್ಸಲ
ಒಂದ್ಸಲ ಕಾಲಾನುಕ್ರಮವಾಗಿ ಜೋಡಿಸಿ, ಅಂದ್ರೆ ಈ ಹಂತಗಳನ್ನು ಉಲ್ಟಾ ಪಲ್ಟಾ ಕೊಟ್ಟಿರ್ತಾನ, ಅವನ್ ಕಾಲಾನುಕ್ರಮಕ್ಕೆ ಜೋಡಿಸೋದಕ್ಕಾಗ್ತದೆ. ಮತ್ತ ಇದು ಕಾಲಾನುಕ್ರಮ ಹಂತಗಳಾಯ್ತು, ಇದೊಂದು ಕ್ವಶನ್. ನೆಕ್ಸ್ಟ್, ಈ ವರ್ಷದ ಹಂತಗಳನ್ನು ಕಾಲಾನುಕ್ರಮವಾಗಿ ಕೇಳಿದ, ಕಾಲಾನುಕ್ರಮವಾಗಿ ವರ್ಷದ ಹಂತಗಳು. ಈ ರೀತಿ ಅರ್ನೆಸ್ಟ್ ಜೋನ್ಸ್ ಅವರ ಬೆಳವಣಿಗೆ ವಿಕಾಸ ಹಂತಗಳನ್ನು ಎಷ್ಟು ಮಾಡಿದ? 4 ಹಂತಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನಾವು ನೆನಪಿರ್ಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು 3ನೇದು ಎಲಿಜಬೆತ್ ಅರ್ಲ್ಯಾಕ್. ಈ ಡಾಕ್ಟರ್ ಎಲಿಜಬೆತ್ ಅರ್ಲ್ಯಾಕ್ ಅವರು ಕೂಡ ಈ ಬೆಳವಣಿಗೆ ಮತ್ತು ವಿಕಾಸದ ಹಂತಗಳನ್ನು 11 ಹಂತಗಳನ್ನಾಗಿ ಮಾಡಿದ್ದಾರೆ. ಎಷ್ಟು ಹಂತಗಳು? 11 ಹಂತಗಳು. ಅರ್ಲ್ಯಾಕ್ ಅವರ 11 ಹಂತಗಳನ್ನು ಮಾಡಿದ್ದಾರೆ. ಅವು ಯಾವ್ಯಾವ ಒಂದೇನು ನೋಡೋಣ. ಒಂದೇದು ಪ್ರಸವ ಪೂರ್ವ. ಅಂದ್ರ ಗರ್ಭದಿಂದ ಜನನ. ಅಂದ್ರೆ ಪ್ರಸವ ಪೂರ್ವ ಅಂತ ಎಲ್ಲಿಂದ ಪ್ರಾರಂಭಿಸ್ತಾರೆ ಅರ್ಲ್ಯಾಕ್ ಅವ್ರನ್ನ ಕೇಳಿದ್ರ, ಗರ್ಭದಿಂದ ಜನನ. ಅಂದ್ರೆ ತಾಯಿಯ ಹೊಟ್ಟೆ ಒಳಗ ಯಾವಾಗ ಗರ್ಭ ನಿಲ್ಲುತ್ತದೋ ಅಲ್ಲಿಂದ ಮಗು ಜನ್ಮ ತಾಳ್ತದಲ್ಲ, ಅಲ್ಲಿವರೆಗೆ ಹಂತವನ್ನು ಯಾವ ಅಂತ ಕರಿತೀವಿ? ಪ್ರಸವ ಪೂರ್ವ ಅಂತ ಕರಿತೀವಿ. ಈ ಎಲಿಜಬೆತ್ ಅರ್ಲ್ಯಾಕ್ ಅವರು ಪ್ರಸವ ಪೂರ್ವ ಅಂತವು ಗರ್ಭಧಾರಣೆಯಿಂದ ಮಗು ಎಲ್ಲಿ ಜನಿಸ್ತದ ಅಲ್ಲಿವರೆಗೆ ಪ್ರಸವ ಪೂರ್ವ ಅಂತ ಕರಿತೀವಿ. ನೆಕ್ಸ್ಟ್ ಶೈಶವ ಅಂತ ಕೇಳ ನೋಡ, ಅವರು 2ನೇದು ಮಾಡಿದಾರ ಶೈಶವ ಅಂತ ನೋಡಿ. ಶೈಶವ ಅಂತ ಕೇಳಿದ್ರ ಅವ್ರು ಕೊಟ್ಟಿದಾರ 0 ರಿಂದ 2 ವಾರ. 0 ರಿಂದ 2 ನೋಡಿ. ಶೈಶವ ಅಂತ 0 ರಿಂದ 2 ವಾರ, 2 ವಾರ ಹುಟ್ಟಿನಿಂದ, ಅಂದ್ರೆ 0 ಹುಟ್ಟಿತ್ ನಾವು, ಈಗ ಹುಟ್ಟಿದಂದ್ರೆ 2 ವಾರವರೆಗೆ ನಾವು ಶೈಶವ ಅಂತ ನೋಡಿ. 0 ಒಂದ್ಸಲ ಕ್ವಶನ್ 0 ರಿಂದ 2 ವಾರದವರೆಗೆ ಇದಕ್ಕೆ ಶೈಶವ ಅವಸ್ಥೆ ಎಂದು ಕರೆದಂತ ವ್ಯಕ್ತಿ ಯಾರಂತ ಕೇಳಿ ಎಲಿಜಬೆತ್ ಅರ್ಲ್ಯಾಕ್. ಈ ತರ ಈ ಭಾಗವನ್ನು ಕೇಳಿ ಪ್ರಶ್ನೆ ಇರ್ತಾನೆ. 3ನೇದು ತಗೊಳ್ಳಿ. 3ನೇದು ಹಸುಳಿತನ ಅಂತಕ್ಕಂಥದ್ದು. ಈ ಹಸುಳಿತನ 2 ವಾರದಿಂದ 2 ವರ್ಷ. 2 ವಾರ ಟು 2 ವರ್ಷ ನೋಡಿ. ಹಸುಳೆತನ 2 ವಾರದಿಂದ 2 ವರ್ಷ. ನೆಕ್ಸ್ಟ್ ಪೂರ್ವ ಬಾಲ್ಯಾವಸ್ಥೆ. 4ನೇದು ಪೂರ್ವ ಬಾಲ್ಯಾವಸ್ಥೆ. ಇದರ ಅವಧಿ ಎಷ್ಟು ಅಂದ್ರೆ 2 ವರ್ಷದಿಂದ 6 ವರ್ಷ. 2 ವರ್ಷದಿಂದ 6 ವರ್ಷ ನೋಡಿ. ಪೂರ್ವ ಬಾಲ್ಯಾವಸ್ಥೆ ಒಂದ್ಸಲ ಯಾವುದೋ ಹೈಸ್ಕೂಲ್ ಟೀಚರ್ ಪೋಸ್ಟಿಗೆ ಕೇಳಿದಾನೆ. ಅರ್ಲ್ಯಾಕ್ ಅವರು ಹಂತಗಳಲ್ಲಿ ಪ್ರಸವ ಪೂರ್ವ ಹಂತ ಅವಧಿ ಎಷ್ಟು ಕೇಳಿ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪ ಆನ್ಸರ್ ಹಾಕೊಂಡಿದ್ದಾರೆ. 2 ರಿಂದ 6 ವರ್ಷ. ಪ್ರಸವ ಪೂರ್ವ ಅಥವಾ ಈ ಪೂರ್ವ ಬಾಲ್ಯಾವಸ್ಥೆಯೊಳಗ ಈ ಪೂರ್ವ ಬಾಲ್ಯಾವಸ್ಥೆ 2 ರಿಂದ 6 ವರ್ಷ ಅಂತ. ಅಂದ್ರೆ 2 ರಿಂದ 6 ವರ್ಷದವರೆಗೆ ನಾವು ಯಾವ ಅಂತ ಕರಿತೀವಿ? ಪೂರ್ವ ಬಾಲ್ಯಾವಸ್ಥೆ ಅಂತ ಎಲಿಜಬೆತ್ ಅರ್ಲ್ಯಾಕ್ ಹೇಳ್ಯಾರ. ನೆಕ್ಸ್ಟ್ 5ನೇದು ಬರಿತೀನಿ ನೋಡಿ. 5ನೇದು ಉತ್ತರ ಬಾಲ್ಯ. ಅಂದ್ರೆ ಉತ್ತರ ಬಾಲ್ಯ ಅಂದ್ರ 6 ವರ್ಷದಿಂದ 12 ವರ್ಷ. 6 ವರ್ಷದಿಂದ 12 ವರ್ಷ ನೋಡು. ಪೂರ್ವ ಬಾಲ್ಯಾವಸ್ಥೆ 2 ರಿಂದ 6, 6 ರಿಂದ 12. ಇವು 2ರಲ್ಲೇ ಕನ್ಫ್ಯೂಸ್ ಮಾಡ್ತದೆ. ಉತ್ತರ ಬಾಲ್ಯ ಒಂದ್ಸಲ ಒಂದ್ ಪ್ರಶ್ನೆ ಒಳಗ ಪೂರ್ವ ಕೇಳ್ಯಾನ, ಒಂದೊಂದು ಪ್ರಶ್ನೆ ಪತ್ರಿಕೆ ಒಳಗ ಉತ್ತರ ಕೇಳ್ಯಾನ. ಇಲ್ಲೇ ಹುಡುಗರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾವ. ಇದ್ರೊಳಗೆ ಯಾವುದೋ ಒಂದು ಆನ್ಸರ್ ಹಾಕಿ ಬಂದ್ಬಿಡ್ತಾರೆ. ಹಂಗೆ ಮಾಡ್ಬಿಡೋದು. ಓಕೆ. 6ನೇದು ಬನ್ನಿ. ಲೈಂಗಿಕ ಪಕ್ವತೆ. ಇದು ಯಾವ ವರ್ಷವನ್ನು ಅರ್ಲ್ಯಾಕ್ ಅವರು ಲೈಂಗಿಕ ಪಕ್ವತೆ ಕಾಲ ಅಂತ ಕರೆದಾರೆ ಅಂದ್ರೆ 12 ವರ್ಷದಿಂದ 14 ವರ್ಷ. 12ರಿಂದ 14 ವರ್ಷ. ಎಲಿಜಬೆತ್ ಅವ್ರಿಗೆ 12ರಿಂದ ಲೈಂಗಿಕ ಪಕ್ವತೆ ಕಾಲ ಅಂತ ಕರೆದ. ಲೈಂಗಿಕ ಪಕ್ವತೆ ಆಗ್ಬೇಕಾದ್ರೆ ಮಗುವಿನಲ್ಲಿ 12ರಿಂದ 14 ವರ್ಷ ಇರುತ್ತೆ. ನೋಡು, ಮಗು ಮ್ಯಾಚೂರ್ಡ್ ಆಗ್ತದೆ.
ಮಗು ಒಂದು ಹೆಣ್ಣು ಮಗು ಒಂದು ಮ್ಯಾಚರ್ಡ್ ಆಗಬೇಕಾದ್ರೆ 12ರಿಂದ 14 ವರ್ಷ ಒಳಗೆ ಆಗ್ತದೆ. ಒಂದು ವೇಳೆ ಈ ಮಗು ಇಲ್ಲಿ ಮ್ಯಾಚರ್ಡ್ ಆಗಲಿಲ್ಲ ಅಥವಾ ಈ ಮಗು ಇಲ್ಲಿ ಆಗಲಿಲ್ಲ ಅಂತ ಕೇಳಿದ್ರೆ ಮಗುವಿನಲ್ಲಿ ಯಾವುದಾದ್ರೂ ಒಂದು ದೋಷ ಐತೆ ಅಂತ ಡಾಕ್ಟರ್ ಕಂಡುಹಿಡಿತಾರೆ ಅನ್ನೋದನ್ನು ನಾವು ಗಮನಿಸಿ. ಅಷ್ಟು ಹೇಳಿದ್ದು ಪೂರ್ವ ತಾರುಣ್ಯ, ಪೂರ್ವ ತಾರುಣ್ಯ. ಇಲ್ಲಿ ನಂತರ ಬರ್ತಾನೆ ಉತ್ತರ ತಾರುಣ್ಯ. ನೋಡಿ ಇವೆರಡು ನೆನಪು ತಗೊಂಡ್ಬೇಕು, 7, 8. ಪೂರ್ವ ತಾರುಣ್ಯ, ಉತ್ತರ ತಾರುಣ್ಯ. ನೋಡಿ ಪೂರ್ವ ತಾರುಣ್ಯಕ್ಕೆ ಉತ್ತರ ತಾರುಣ್ಯಕ್ಕೆ ಎಷ್ಟು ಅವಧಿಗಳು ಇದೆ? 14ರಿಂದ 16, 14ರಿಂದ 16 ವರ್ಷ, 14ರಿಂದ 16 ವರ್ಷ ಇರ್ತತೆ. ಉತ್ತರ ತಾರುಣ್ಯದಲ್ಲಿ 16ರಿಂದ 18, 16ರಿಂದ 18 ವರ್ಷ. ನೋಡಿ ತಾರುಣ್ಯದಲ್ಲಿ 2 ಅವ, ಬಾಲ್ಯದಲ್ಲಿ 2 ಅದಾವ. ತಾರುಣ್ಯ ಉತ್ತರ ಮತ್ತು ಪೂರ್ವ ಅದ. ನೆಕ್ಸ್ಟ್ 8ನೇದೈತೆ 9ನೇ ತೆಗೆದುಕೊಳ್ಳಿ, ವಯಸ್ಕ. ಇವು ಯಾಕೆ ನಾ ಬರೆಸಿ ಹೇಳಕತ್ತೀನಿ ಅಂದ್ರೆ ಇದ್ರ ಮೇಲೆ ಒಂದೊಂದ್ರ ಮೇಲೆ ಒಂದೊಂದು ಕ್ವಶನ್ ಕೇಳ್ಯಾನ. ವಯಸ್ಕತನ ವರ್ಷ ಎಷ್ಟಂತ ಕೇಳಿದ್ರೆ 18ರಿಂದ 40, 18ರಿಂದ 40 ವರ್ಷ, 18ರಿಂದ 40. 10ನೇ ಪ್ರಶ್ನೆ, 10ನೇದೇ ಅಂತಂದ ಯಾವುದಂದ್ರೆ ಮಧ್ಯ ವಯಸ್ಕತನ. ಮಧ್ಯ ವಯಸ್ಕತನ ಇದು ಮಧ್ಯ ವಯಸ್ಕತನ 40ರಿಂದ 60 ವರ್ಷ, 40ರಿಂದ 60 ವರ್ಷ. ವೃದ್ಧಾಪ್ಯ ಅಥವಾ ಮುದುಕತನ ಅಂತ ಕರಿತೀವಿ. 11ನೇದ್ದು ವೃದ್ಧಾಪ್ಯ ಅಥವಾ ಮುದುಕ ಆಗಿಬಿಟ್ಟ ನೋಡ್ತಾರೆ. 60 ವರ್ಷದಿಂದ ಸಾವು ಅಥವಾ ಮರಣ. ಸಾವು ಮತ್ತು ಮರಣದವರೆಗೆ ನಾವು ಈ ಹಂತಗಳನ್ನು ನಾವು ಕಾಣ್ತೀವಿ. ನೋಡಿ ಅರ್ಲ್ಯಾಕ್ ಅವರು ಎಷ್ಟು ಹಂತಗಳನ್ನು ಮಾಡಿದ್ದಾರೆ? 12. ಒಂದೊಂದು ಹಂತಗಳನ್ನು ನೀವು ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಇದ್ರ ಮೇಲೆ ಭಾಳಷ್ಟೆಲ್ಲ ಕ್ವಶನ್ ಕೇಳಿದ. ಒಂದ್ಸಲ ಒಂದು ಕ್ವಶನ್ ಕೇಳೋಣ. ಏನು ಕೇಳೋಣಂದ್ರ ಎಲಿಜಬೆತ್ ಅರ್ಲ್ಯಾಕ್ ಅವರ ಉತ್ತರ ತಾರುಣ್ಯ ಅವಸ್ಥೆಯ ಅವಧಿಗಳನ್ನು ಗುರುತಿಸಿ ಅಂತ ಕೇಳಿ. ಒಂದ್ಸಲ ಕೇಳೋಣ, ಎಲಿಜಬೆತ್ ಅರ್ಲ್ಯಾಕ್ ಅವರ ಉತ್ತರ ತಾರುಣ್ಯ ಅವಸ್ಥೆಯ ಅಂತ ಗುರುತಿಸಿ ಅಂತ. ಅವಾಗ ಒಂದೇ ಕೊಟ್ಟಿದ್ದಾನೆ 14ರಿಂದ 16, ಎರಡನೇದು ಕೊಟ್ಟಿದ್ದಾನೆ 13ರಿಂದ 12, ಮೂರನೇದು ಕೊಟ್ಟಿನ 16ರಿಂದ 18, ನಾಲ್ಕನೇದು ಕೊಟ್ಟನ 15ರಿಂದ 14. 16ರಿಂದ 18 ಐತಲ್ಲ, ಈಸ್ ಆನ್ಸರ್ ರೈಟ್. ಒಂದ್ಸಲ ಟೀಚರ್ ಪೋಸ್ಟ್ ಕೇಳಿದ, ಅರ್ಲ್ಯಾಕ್ ಎಲಿಜಬೆಲ್ ಅವರ ಉತ್ತರ ತಾರುಣ್ಯ ಅವಸ್ಥೆಯ ಹಂತಗಳಾದ ಅವಧಿಯನ್ನು ಗುರುತಿಸಿ ಅಂತ ಕೇಳಿ, ಅಥವಾ ಪೂರ್ವ ತಾರುಣ್ಯ ಅವಸ್ಥೆಯ ಹಂತಗಳನ್ನು ಗುರುತಿಸಿ, ಉತ್ತರ ತಾರುಣ್ಯ ಅವಸ್ಥೆ ಹಂತಗಳನ್ನು ಗುರುತಿಸಿ ಅಂತ ಕೇಳ್ತಾರೆ. ಹೀಗೆ 11 ಹಂತಗಳನ್ನಾಗಿ ಮಾಡಿದ್ದಾರೆ. ಎಷ್ಟು ಹಂತಗಳನ್ನು ಮಾಡಿದಾರ? 11 ಹಂತಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನಾವು ಗಮನಿಸಬೇಕು. ನಂತರ ಈ ತಾರುಣ್ಯ ಅವಸ್ಥೆಯ ಈ ಅವಧಿಗಳನ್ನು ನೋಡಿದ ನಂತರ ನಮಗೆ ಬರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಏನಪ್ಪ ಅಂತ ಕೇಳಿದ್ರೆ, ಮುಂದಿನ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಈ ತಾರುಣ್ಯ ಶೈಶವ ಬಾಲ್ಯ ತಾರುಣ್ಯ, ಬಾಲ್ಯ, ಈ 3 ಹಂತದೊಳಗೆ ಇದು ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಕಾಣ್ತೀವಿ. ನೋಡಿ ಅರ್ಲ್ಯಾಕ್ ಅವ್ರದ್ದು ನೋಡಿ ಇಲ್ಲಿ ಹಿಂದಿನ ತರಗತಿ ಸ್ವಲ್ಪ ತೋರಿಸ್ತಾ ಹೋಗ್ತೀನಿ. ನೋಡಿ ಸ್ವಲ್ಪ ರೀಕಾಲ್ ಮಾಡ್ತೀನಿ. ನೋಡಿ ಹಿಂದಿಂದ ಸ್ವಲ್ಪ ರೀಕಾಲ್. ಬೆಳವಣಿಗೆ ವಿಕಾಸದ ಅರ್ಥ ನೋಡಿದ್ವಿ. ಟುಡೇ ಯುವರ್ ಕ್ಲಾಸ್ ಡಿಸ್ಕಸ್ ಗ್ರೋತ್ ಮೀನಿಂಗ್, ಡೆವಲಪ್ಮೆಂಟ್ ಮೀನಿಂಗ್, ಪ್ರಿನ್ಸಿಪಲ್ಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಈಗ ಕೆಲವು ಸ್ಟೇಜಸ್ಗಳನ್ನು, ಡಿಫ್ರೆನ್ಸ್ ಆಫ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಕೆಲವು ಬೆಳವಣಿಗೆ ಮತ್ತು ವಿಕಾಸ ಅಂತಗಳು ಸ್ಟೆಪ್ಸ್ಗಳು ಅರ್ಲ್ಯಾಕ್ ಅವರು ಆನೆಸ್ಟ್ ಜೋನ್ಸ್ ಅವರ ಪ್ರಕಾರ ಎಷ್ಟು. ಇದರ ಮೇಲೆ ಮಿನಿಮಮ್ ನೀವು ಇಷ್ಟವರೆಗೆ ನನ್ನ ಪಾಠವನ್ನು ಕೇಳಿದ್ರಿ, ಇಲ್ಲಿವರೆಗೆ ನೀವು ಅಷ್ಟು ಪಾಠ ಕೇಳಿದ್ರಲ್ಲ. ಇದರ ಮೇಲೆ ಮಿನಿಮಮ್ 4ರಿಂದ 5 ಪ್ರಶ್ನೆಗಳನ್ನು, 10-12 ಪ್ರಶ್ನೆಗಳನ್ನು ನೀವು ಏನು ಮಾಡಬೇಕು? ಡಿಸ್ಕಸ್ ಮಾಡಬೇಕು. ಅಥವಾ 10ರಿಂದ 12 ಪ್ರಶ್ನೆಗಳನ್ನು ನೀವು ಬರಿಬೇಕು. 10ರಿಂದ 12 ಪ್ರಶ್ನೆಗಳನ್ನು ಬರೆದ್ರೆ ಇದರ ಮೇಲೆ ನೀವು ಮಲ್ಟಿಪಲ್ ಕ್ವಶನ್ ತೆಗಿಬೇಕು, ಬಹುಆಯ್ಕೆ ಪ್ರಶ್ನೆಗಳನ್ನು ತೆಗಿಬೇಕು. ಈ ಬಹುಆಯ್ಕೆ ಪ್ರಶ್ನೆಗಳನ್ನು ತೆಗೆದ್ರೆ ನಿಮ್ಗೆ ಸರಿಯಾಗಿ ನಮ್ಗೆ ಏನಾಗ್ತದೆ? ಅರ್ಥ ಆಗ್ತದೆ.
ಹಾಗಾಗಿ ಇದ್ರ ಮೇಲೆ ಮಲ್ಟಿಪಲ್ ಕೆಲವು ಕ್ವಶನ್ ಕೇಳ್ತೀನಿ, ನೀವು ಮಾಡಬೇಕು ನೋಡಿ. ಕ್ವಶನ್ಗಳನ್ನು ಕೇಳಿದಾಗ ಇವರು ಬೆಳವಣಿಗೆಯು ಡ್ಯಾಶ್, ಬೆಳವಣಿಗೆಯು ಡ್ಯಾಶ್, ಬೆಳವಣಿಗೆಯು ಡ್ಯಾಶ್, ಬೆಳವಣಿಗೆಯು ಒಂದು ಹಂತದವರೆಗೆ ಬೆಳೀತದೆ, ಬೆಳವಣಿಗೆಯು ನಿರಂತರವಾಗಿದೆ, ಬೆಳವಣಿಗೆಯು ನಿರಂತರವಾಗಿದೆ, ಒಂದು ಹಂತದವರೆಗೆ ಬೆಳೀತದೆ, ಬೆಳವಣಿಗೆ ನಿಲ್ಲಿಸಲು ಸಾಧ್ಯವಿಲ್ಲ. ಮೇಲಿನ ಎಲ್ಲವೂ ಯಾವ್ದು ಆನ್ಸರ್? ಮೇಲಿನ ಎಲ್ಲವೂ ಈಸ್ ರೈಟ್ ಆನ್ಸರ್. ವಿಕಾಸವು ಡ್ಯಾಶ್, ವಿಕಾಸವು ಡ್ಯಾಶ್, ಪರಿಮಾಣಾತ್ಮಕ ಗುಣ ಹೊಂದಿದೆ, ಗುಣಾತ್ಮಕ ಗುಣ ಹೊಂದಿದೆ, ಪರಿಮಾಣ ಮತ್ತು ಗುಣಾತ್ಮಕ ಹೊಂದಿದೆ, ಮೇಲಿನ ಯಾವುದು ಅಲ್ಲ, ಗುಣಾತ್ಮಕ ಗುಣವನ್ನು ಹೊಂದಿದೆ. ಬೆಳವಣಿಗೆಗೆ ವಿಕಾಸಕ್ಕೆ ಪೂರಕವಾಗಿರುವುದು ಯಾವುದು? ವಿಕಾಸಕ್ಕೆ ಪೂರಕವಾಗಿರುವುದು ಯಾವುದು? ಬೆಳವಣಿಗೆ, ಅನುವಂಶತೆ, ಬೆಳವಣಿಗೆ, ಅನುವಂಶತೆ, ಪರಿಸರ, ಮೇಲಿನ ಎಲ್ಲವೂ, ಮೇಲಿನ ಎಲ್ಲವೂ. ಅಂದ್ರೆ ಬೆಳವಣಿಗೆನೂ ಪೂರಕ ಐತಿ, ಅನುವಂಶತೆನೂ ಪೂರಕ ಐತಿ, ಪರಿಸರನೂ ಪೂರಕ ಐತಿ. ಆಪ್ಷನ್ಸ್ಗಳನ್ನು ಹೇಗೆ ಕೊಟ್ಟನ ಅದ್ರ ಮೇಲೆನ ಸರಿಯಾಗಿ ಅರ್ಥೈಸಿಕೊಂಡು ಸರಿಯಾಗಿ ಬಿಡಿಸ್ಕೊಳ್ಳುವಂಥ ಪ್ಲಾನ್ಗಳನ್ನು ನೀವು ಮಾಡಬೇಕು. ಅನೇಕ ಸೈಕಾಲಜಿ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಈಗ ಒಂದೊಂದು ಚಾಪ್ಟರ್ ಮುಗಿದ ಮೇಲೆ ಒಂದೊಂದು ಚಾಪ್ಟರ್ ಆದಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋನು ನಿಮಗೆ ಲೈವ್ನಲ್ಲಿ ಕೊಡ್ತಾ ಇದ್ದೀನಿ. ಆ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ಹಾಕ್ತಾ ಇದೆ, ಕ್ವಶನ್ ವಿತ್ ಆನ್ಸರ್. ಅದರಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಡಿಸ್ಕಸ್ ಮಾಡ್ತಾ ಓದಂಗೆಲ್ಲ ಆ ಪ್ರಶ್ನೆಯನ್ನು ಹೇಗೆ ಕೇಳಿದಾನ ಹೇಗಿಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಈಗ ಈ ಬೆಳವಣಿಗೆ ಮತ್ತು ವಿಕಾಸದ ಹಂತಗಳು, ಈ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಚಾಪ್ಟರ್ನ ನಾವು ಇವತ್ತು ಭಾಳ ಸವಿಸ್ತರವಾಗಿ ಅರ್ಥೈಸಿಕೊಂಡು ಕಲ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥ ಟುಡೇ ಏನು ಡಿಸ್ಕಸ್ ಮಾಡಿದ್ರೆ ಬೆಳವಣಿಗೆ ಮತ್ತು ವಿಕಾಸದ ಚಾಪ್ಟರ್. ಅದರಲ್ಲಿ ಬೆಳವಣಿಗೆ ಅರ್ಥ, ಬೆಳವಣಿಗೆ ವಿಕಾಸದ ಅರ್ಥ, ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು. ಎಷ್ಟು ತತ್ವ ಅವ ಇಲ್ಲಿ ಬರ್ತೀನಿ ನೋಡಿ, 10 ತತ್ವಗಳು ನೋಡಿ. ಈ ತತ್ವದ ಮೇಲೆ ಭಾಳಷ್ಟು ಫೋಕಸ್ ಮಾಡಿದೆ. ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಜಾಸ್ತಿ ಕ್ವಶನ್ ಅರೇಂಜ್ಮೆಂಟ್ ಮಾಡಿದೆ ಅಂತ ಕೇಳಿದ್ರೆ ಪ್ರಿನ್ಸಿಪಲ್ ಮೇಲೆ, ತತ್ವಗಳ ಮೇಲೆ. ಹೀಗೆ 10 ತತ್ವಗಳನ್ನು ಹಂತವಾಗಿ ನೀವು ನೆನ್ಪಿಟ್ಕೊಂಡ್ರೆ ಇದು ಈ ತತ್ವ ಹೌದು ಅಲ್ಲ, ಬೆಳವಣಿಗೆ ವಿಕಾಸಕ್ಕೆ ಸಂಬಂಧಪಟ್ಟ ತತ್ವ ಹೌದು ಅಲ್ಲ ಅಂತ ನಿಮ್ಗೆ ಅರ್ಥ ಆಗ್ತೈತಿ, ತಿಳಿತತ್ತ. ಇಲ್ಲದ್ರೆ ತಿಳಿಯೋದಿಲ್ಲ ಅಂತಕ್ಕಂಥದ್ದನ್ನು ಹೇಳುತ್ತಾ ಈ 10 ತತ್ವಗಳನ್ನ ನೆನಪಿಡಬೇಕು. ನಂತರ ಬೆಳವಣಿಗೆ ವಿಕಾಸದ ವ್ಯತ್ಯಾಸ, ಇದು ಬೆಳವಣಿಗೆ ಹೌದು ಅಲ್ಲ, ಹೌದು ಅಲ್ಲ ಅನ್ನೋದನ್ನು ವಿಕಾಸ ನೆನಪಿಟ್ಕೋರಿ. ನೆಕ್ಸ್ಟ್ ಬೆಳವಣಿಗೆ ವಿಕಾಸ ಹಂತಗಳು, ಅರ್ಲ್ಯಾಕ್, ಅರ್ನೆಸ್ಟ್ ಜೋನ್ಸ್ ಹೇಳ್ಯಾನ, ಎಲಿಜಬೆತ್ ಅರ್ಲ್ಯಾಕ್ಗಳ, ಇಷ್ಟು ನಾವು ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಮುಂದಿನ ಈ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಬರ್ತಕ್ಕಂಥದ್ದು ಶೈಶವಾವಸ್ಥೆಯಲ್ಲಿ ಹೇಗೆ ಕಾಣ್ತದೆ ಬೆಳವಣಿಗೆ, ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ವಿಕಾಸ ಹೇಗಾಗ್ತದೆ, ತಾರುಣ್ಯ ಅವಸ್ಥೆಯಲ್ಲಿ ಬೆಳವಣಿಗೆ ವಿಕಾಸ ಆಗ್ತದ. ಇದೊಂದು ಭಾಗ ಇದೊಂದು 3 ಭಾಗಗಳನ್ನು ಮುಂದಿನ ತರಗತಿಯಲ್ಲಿ ಸವಿಸ್ತರವಾಗಿ ಹಂತವಾಗಿ ತಿಳಿಯೋಣ. ಇಲ್ಲಿವರೆಗೆ ಕೇಳಿರುವಂಥ ಆನ್ಲೈನ್ ಮತ್ತು ಲೈವ್ಗೆ ಕೇಳಿರುವಂಥ ಎಲ್ಲ ಸ್ಪರ್ಧಾ ಮಿತ್ರರಿಗೆ ವಂದಿಸುತ್ತಾ ನನ್ನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ. ಎಲ್ಲರಿಗೆ ನಮಸ್ಕಾರ.